ಮಾನ್ಯ ಅಧ್ಯಕ್ಷರೇ, ಒಂದು ನಿಮಿಷ. ಈಗ ಮಾನ್ಯ ಮುಖ್ಯಮಂತ್ರಿಗಳ ಬಿಲ್ಲು ಲೋಕಾಯುಕ್ತದ್ದು 2ನೇ ತಿದ್ದುಪಡಿ ಬಿಲ್ 2020ನೇ ಸಾಲಿನ ಕರ್ನಾಟಕ ಲೋಕಾಯುಕ್ತ ವಿಧೇಯಕ ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಕೊಡಪ್ಪ ಇಲ್ಲಿ ಪರ್ಯಾಲೋಚನೆ ಪ್ರಸ್ತಾವನೆ ಈಗ ಅಲ್ಲ, ಅದಕ್ಕೆ ಸ್ವಲ್ಪ ಇದನ್ನು ಹೇಳ್ತೀರಾ? ಹೇಳ್ತೀನಿ. ಅದಕ್ಕೆ ಧ್ಯೇಯೋದ್ದೇಶ ಹೇಳ್ತೀನಿ. ಸರ್, ಇದರಲ್ಲಿ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ನು ಮತ್ತು ಫೈನಲ್ ಇನ್ವೆಸ್ಟಿಗೇಷನ್ಗೆ ಸ್ವಲ್ಪ ನಾವು ಟೈಮ್ ಬೌಂಡ್ ಹಾಕ್ಬಿಟ್ಟು ಒಂದು ಅಮೆಂಡ್ಮೆಂಟ್ ಅಂತ ತರ್ತಾ ಇದೆ. ಇದ್ರ ಪ್ರಕಾರ ಲೋಕಾಯುಕ್ತ ಉದ್ದೇಶಿಸಲಾದ ಪ್ರಾಥಮಿಕ ವಿಚಾರಣೆಯನ್ನು ಸಾಮಾನ್ಯವಾಗಿ 90 ದಿನಗಳೊಳಗಾಗಿ ಮತ್ತು ಲಿಖಿತದಲ್ಲಿ ದಾಖಲಿಸಬಹುದಾದ ಕಾರಣಗಳಿಂದ ದೂರು ಸ್ವೀಕರಿಸಿದ ದಿನಾಂಕದಿಂದ 90 ದಿನಗಳ ಮತ್ತು ಮತ್ತಷ್ಟು ಅವಧಿಯೊಳಗಾಗಿ ಪೂರ್ಣಗೊಳಿಸಬೇಕು ಅಂತ ಕೇಳಿದ್ದೀವಿ. ಆಮೇಲೆ ಅವರು ತನಿಖೆಯನ್ನು ನಡೆಸಬೇಕಾದ್ರೆ ನಿರ್ಧರಿಸಿದ ಸಂದರ್ಭದಲ್ಲಿ ಆತನು ಸಾಧ್ಯವಾದಷ್ಟು ಶೀಘ್ರವಾಗಿ ಮತ್ತು ಪ್ರಾಶಸ್ತ್ಯವನ್ನು ನೀಡಿ 3ನೇ ಉಪಕರಣದ ಅಡಿಯಲ್ಲಿ ತನಿಖೆಯನ್ನು ಪ್ರಾರಂಭಿಸಲು ಆತನು ಆದೇಶಿಸಿ 6 ತಿಂಗಳ ಅವಧಿಯೊಳಗಾಗಿ ತನಿಖೆಯನ್ನು ನಡೆಸದಂತೆ ಮಾಡತಕ್ಕದ್ದು. ಅಕಸ್ಮಾತ್ ಏನಾದರೂ ಮಾಡಲಿಲ್ಲ ಅನ್ನೋಂಥ ಸ್ಥಿತಿ ಇದ್ದರೆ ಲಿಖಿತದಲ್ಲಿ ದಾಖಲಿಸಬೇಕಾದ ಕಾರಣಗಳಿಗಾಗಿ ಸದರಿ ಅವಧಿಯನ್ನು 1 ಬಾರಿಗೆ ಮತ್ತೆ 6 ತಿಂಗಳಿಗೆ ಮೀರದಷ್ಟು ಅವಧಿಗೆ ವಿಸ್ತರಿಸ್ಬೋದು ಅಂತ ಮಾಡಿದ್ವಿ. ನಮ್ಮ ಉದ್ದೇಶ ಸರ್, ಇಲ್ಲಿ ಕೇಸಸ್ ರಿಜಿಸ್ಟರ್ ಆಗ್ತವೆ, 2-3 ತಿಂಗಳಾದರೂ ಏನೋ ಇನಿಷಿಯೇಷನ್ನೇ ಆಗಲ್ಲ. ಹಾಗಾಗಿ ನಾವು ಅವರು ಕೇಸ್ ರಿಜಿಸ್ಟರ್ ಮಾಡಿದ ಮೇಲೆ ಪ್ರಿಲಿಮಿನರಿ ಎನ್ಕ್ವೈರಿನ ದಯಮಾಡಿ ಅವರು 90 ದಿನಗಳಾಗಿ ಸಾಮಾನ್ಯವಾಗಿ ಮುಗಿಸ್ಬೇಕು ಅಂತೇಳಿ ಒಂದು ಕ್ಲಾಸನ್ನು ಇಂಟ್ರಡ್ಯೂಸ್ ಮಾಡಿರ್ತೀವಿ. ಅದಾಗಲಿಲ್ಲ ಅಂದರೆ ಅವರು ಏನಾದ್ರು ಜೆನ್ಯೂನ್ ರೀಸನ್ಸ್ ಇದ್ದರೆ ಕೊಟ್ಟು ಇನ್ನೂ 90 ದಿವಸಗಳು ಮುಂದಕ್ಕೆ ಹೋಗ್ಬೋದು. ಅದಾದ ನಂತರ ಫೈನಲ್ ಇನ್ವೆಸ್ಟಿಗೇಷನ್ ಕೂಡ ಅವರು 6 ತಿಂಗಳಿಗೆ ಮೀರಿದಂತೆ ಮಾಡಬೇಕು ಅದನ್ನು ಅಂಥೇಳಿ ಒಂದು ಪ್ರಾವಿಷನ್ ಮಾಡಿದ್ದೀನಿ. ಬಹುಶಃ ಇದನ್ನು ತಾವೆಲ್ಲ ಒಪ್ತೀರಿ ಅಂತೇಳಿ ಭಾವಿಸಿದ್ದೀನಿ. ಸದಸ್ಯರು ಯಾರಾದರೂ ಬಿಲ್ ಬಗ್ಗೆ? ಓಕೆ, ಪರ್ಯಾಲೋಚನಾ ಪ್ರಸ್ತಾವವನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2020ನೇ ಸಾಲಿನ ಕರ್ನಾಟಕ ಲೋಕಾಯುಕ್ತ 2ನೇ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ಮತ್ತು 3ನೇ ಖಂಡವು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2 ಮತ್ತು 3ನೇ ಖಂಡವು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಸದಸ್ಯರು ಇಲ್ಲ, ಏನೋ ಊಟಕ್ಕೆ ಬಿಟ್ಟಿದ್ದು ಲೇಟ್ ಆಗಿದೆ, ಅರ್ಥ ಆಯಿತು. ಓಕೆ, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಮಂತ್ರಿಗಳು ಅಂಗೀಕಾರ ಪ್ರಸ್ತಾವನೆಯನ್ನು ಮಂಡಿಸಬಹುದು. ಮಾನ್ಯ ಅಧ್ಯಕ್ಷರೇ, ವಿಧೇಯಕವನ್ನು ಅಂಗೀಕರಿಸಬೇಕೆಂದು ನಾನು ಸೂಚನೆ. ಪ್ರಸ್ತಾವನೆಯನ್ನು ಮಂಡಿಸಲಾಗಿದೆ. ಈಗ 2020ನೇ ಸಾಲಿನ ಕರ್ನಾಟಕ ಲೋಕಾಯುಕ್ತ 2ನೇ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಶ್ರೀಯುತ BS ಯಡಿಯೂರಪ್ಪನವರು ಮತ್ತೊಂದು ಬಿಲ್, ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ. 2020ನೇ ಸಾಲಿನ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ 2ನೇ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಸರ್, ಇದರಲ್ಲಿ ನಾವು ಕೆಲವು ತಿದ್ದುಪಡಿಯನ್ನು ಮಾಡಿದ್ದೀವಿ. ಸದ್ಯದ ಭೂಬಳಕೆಯನ್ನು ತೋರಿಸುವ ನಕಾಶೆ ತಯಾರಿಕೆ ಅಂತಿದೆ. ಅದರಲ್ಲಿ ಅದರ ತರುವಾಯ ಸ್ಥಳೀಯ ಯೋಜನಾ ಪ್ರದೇಶದಲ್ಲಿ ಸ್ಥಳೀಯ ಪ್ರಾಧಿಕಾರದ ಅಧಿಕಾರಿ ವ್ಯಾಪ್ತಿಗಳಿಗಾಗಿ ಹಾಗೂ ಸ್ಥಳೀಯ ಪ್ರಾಧಿಕಾರದ ಅಧಿಕಾರ ವ್ಯಾಪ್ತಿಯೊಳಗಿನ ವಾರ್ಡುಗಳಿಗೆ ಪ್ರತ್ಯೇಕ ಸದ್ಯದ ಭೂಬಳಕೆ ನಕಾಶೆ ಅಂತೇಳಿ ಪದ ಸೇರಿಸ್ಕೋಬೇಕಂದಿದ್ದೀವಿ.
ಎರಡನೇದರಲ್ಲಿ ಯೋಜನಾ ಪ್ರಾಧಿಕಾರದ ಕಚೇರಿ ಅನ್ನೋ ಪದ ಆದ ನಂತರ ಹಾಗೂ ಸ್ಥಳೀಯ ಪ್ರಾಧಿಕಾರಿಗಳ ಕಚೇರಿಯಲ್ಲಿ ಮತ್ತು ವಾರ್ಡ್ಗಳಲ್ಲಿ ಅಂತ ಹೇಳಿ ಸೇರಿಸ್ಬೇಕಂದಿದ್ದೀವಿ. ಮೂರನೇದರಲ್ಲಿ ಹಾಗೆ ಯೋಜನಾ ಪ್ರಾಧಿಕಾರದ ಕಚೇರಿ ಅಂತ ಆದ ನಂತರ ಸ್ಥಳೀಯ ಪ್ರಾಧಿಕಾರಿಗಳ ಕಚೇರಿ ಮತ್ತು ವಾರ್ಡ್ ಕಚೇರಿಗಳಲ್ಲಿ ಅಂತ ಹೇಳಿದ್ದೀವಿ. 4.12ರಲ್ಲಿ ಸ್ಥಳೀಯ ಯೋಜನಾ ಪ್ರದೇಶ ಪ್ರಾಧಿಕಾರದ ಅಧಿಕಾವ್ಯಾಪ್ತಿಗೂ ಮತ್ತು ಸ್ಥಳೀಯ ಪ್ರಾಧಿಕಾರದ ಸರಹದ್ದೊಳಗಿನ ಪ್ರತಿಯೊಂದು ವಾರ್ಡಿಗಾಗಿ ಸಿದ್ಧಪಡಿಸಿದ ಸದ್ಯದ ಭೂಬಳಕೆ ನಕಾಶೆ ಮತ್ತು ಪ್ರಾಸ್ತಾವಿಕ ಭೂಬಳಕೆ ನಕಾಶೆ ಅಂತ ಹೇಳಿದ್ದೀವಿ. 13ರಲ್ಲಿ ಏಕಕಾಲದಲ್ಲಿ ಯೋಜನೆ ಮತ್ತು ವರದಿಗಳನ್ನು ಸ್ಥಳೀಯ ಯೋಜನಾ ಪ್ರದೇಶದೊಳಗಿನ ಸ್ಥಳೀಯ ಪ್ರಾಧಿಕಾರಿಗಳಿಗೆ ರವಾನಿಸತಕ್ಕದ್ದು. ಅದರ ಸ್ವೀಕೃತಿಯ ದಿನಾಂಕದಿಂದ 60 ದಿನಗಳಾಗಿ ಯೋಜನಾ ಪ್ರಾಧಿಕಾರಕ್ಕಾಗಿ ಅನುಮೋದನೆಗಾಗಿ ಅಥವಾ ಪ್ರಾಧಿಕಾರವು ಪರಿಗಣಿಸಬೇಕಾದ ಯಾವುದೇ ಅವಲೋಕನಗಳಿಗಾಗಿ ಕಳಿಸತಕ್ಕದ್ದು. ತಪ್ಪಿದಲ್ಲಿ ಸ್ಥಳೀಯ ಪ್ರಾಧಿಕಾರವು ಅನುಮೋದನೆ ನೀಡಿದೆ ಎಂಬುದಾಗಿ ಭಾವಿಸತಕ್ಕದ್ದು. ಅಂದರೆ ಡೀಮ್ಡ್ ಅಪ್ರೂವಲ್ ಅಂತ ಹೇಳಿ ಭಾವಿಸ್ಕೋಬೇಕು ಅಂತೇಳಿ ಮಾಡಿದ್ದೀವಿ. ಇದ್ರ ಉದ್ದೇಶ ನಾವು ಮಾಸ್ಟರ್ ಪ್ಲ್ಯಾನ್ ಸಿದ್ಧಪಡಿಸೋದ್ರಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳ ಭಾಗವಹಿಸುವಿಕೆಯನ್ನು ಖಚಿತಪಡಿಸಿಕೊಳ್ಳಲು ಹಾಗೂ ವಾರ್ಡ್ ಮಟ್ಟದಲ್ಲಿ ಭೂಬಳಕೆ ನಕಾಶೆಗಳನ್ನು ಸಿದ್ಧಪಡಿಸಲು ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ಅಧಿನಿಯಮ 61 ತಿದ್ದುಪಡಿ ಮಾಡೋದು ಅವಶ್ಯ ಅಂತ ತಿಳ್ಕೊಂಡು ಈ ತಿದ್ದುಪಡಿಗಳನ್ನ ಪ್ರಪೋಸ್ ಮಾಡಿದ್ದೀವಿ ಸರ್. ಸದಸ್ಯರು ಯಾರಾದರೂ? ಯಾರು ಇಲ್ಲ, ಪಾಸ್ ಮಾಡಿಕೊಡ್ತಾರೆ ಸರ್. ಅಷ್ಟೇ, ಇನ್ನೇನು. ಪರ್ಯಾಲೋಚನಾ ಪ್ರಸ್ತಾವವನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2020ನೇ ಸಾಲಿನ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ 2ನೇ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ವಿ ಆರ್ ಇನ್ವಾಲ್ವಿಂಗ್ ದಿ ಲೋಕಲ್ ಅಥಾರಿಟಿನ ಇದ್ರೊಳಗೆ ಇನ್ವಾಲ್ವ್ ಮಾಡ್ಕೊಳ್ಳಿ. ರೈಟ್ ಸರ್, ಥ್ಯಾಂಕ್ ಯು. ಎಲ್ಲನೂ ಹಂಗೆ ಪಾಸ್ ಮಾಡಿ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ರಿಂದ 5ರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾಪಕ್ಕೆ ಒಪ್ಪಿಗೆ ದೊರಕಿದೆ. 2 ರಿಂದ 5ನೇವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಮಂತ್ರಿಗಳು ಅಂಗೀಕಾರ ಪ್ರಸ್ತಾವವನ್ನು ಮಂಡಿಸಬಹುದು. ಅಧ್ಯಕ್ಷರೇ, ನಾನು ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸ್ತೇನೆ. ಪ್ರಸ್ತಾವನೆಯನ್ನು ಮಂಡಿಸಲಾಗಿದೆ. ಅದನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. 2020ನೇ ಸಾಲಿನ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ 2ನೇ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. 3ನೇದು ಶ್ರೀಯುತ BS ಯಡಿಯೂರಪ್ಪನವರು ರಾಜ್ಯ ಸಿವಿಲ್ ಸೇವೆಗಳ ವಲಯದ ಸಂಸ್ಥೆಗಳ ನೌಕರರ ಸೇವೆಯನ್ನು ಸಾರ್ವಜನಿಕ ಸೇವೆಗೆ ವಿಲೀನಗೊಳಿಸುವುದಕ್ಕೆ ನಿಷೇಧ ಮಾಡುವ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಸರ್, ಇದೇನಾಗಿತ್ತು, ಈ ಕಾರ್ಪೊರೇಷನ್ಸು ಅಲ್ಲಿ ಇಲ್ಲಿ ಏನು ನೌಕರು ಇರ್ತಿದ್ದು ಅವೆಲ್ಲ ಲಿಕ್ವಿಡೇಟ್ ಆಗೋ ಸ್ಟೇಜ್ಗೆ ಅಥವಾ ಬೇರೆ ಏನಾದರೂ ಮುಕ್ತಾಯ ಆಗೋ ಸ್ಟೇಜಿಗೆ ಬಂದಾಗ ನೌಕರರು ಹೋಗೋದು ಹೈಕೋರ್ಟ್ ಮುಂದೆ ವಿ ಹ್ಯಾವ್ ಟು ಬಿ ಟ್ರೀಟೆಡ್ ಆಸ್ ಗೌರ್ಮೆಂಟ್ ಸರ್ವೆಂಟ್ಸ್ ಅನ್ನೋದು, ಅಲ್ಲಿಂದ ಪದೇ ಆರ್ಡರ್ಗಳು ತರೋದು ಆಗ್ಬಿಟ್ಟು ಬೋರ್ಡ್ ಆ್ಯಂಡ್ ಕಾರ್ಪೊರೇಷನ್ ಅವರು ಗೌರ್ಮೆಂಟ್ ಸರ್ವಿಸಿಗೆ ಬರ್ತಾ ಇದ್ದಿದ್ದು ಹೆಚ್ಚು ಕಡಿಮೆ ಆಗಿ ಭಾಳ ಇಂಬ್ಯಾಲೆನ್ಸ್ ಆಗೋಕ್ಕೆ ಶುರುವಾಗಿತ್ತು ನಮ್ಮ ಸರ್ಕಾರಿ ನೌಕರರ ಪಟ್ಟಿನಲ್ಲಿ. ಮತ್ತು ಅವರ ಸೀನಿಯಾರಿಟಿ ಮಗದೊಂದು ಎಲ್ಲ ಅನಾಮಲಿಗಳು ಸೃಷ್ಟಿಯಾಗಿ ಅವ್ರಿಗೆ ಅನಿವಾರ್ಯವಾಗಿ ಯಾವುದೋ ಒಂದು ನಾವು ಮೈಸೂರು ಲ್ಯಾಂಪ್ಸ್ ಕ್ಲೋಸ್ ಮಾಡ್ತೀವಿ ಅಂದರೆ ಗೌರ್ಮೆಂಟಿಗೆ ತೊಗೊಳ್ಳಿ, ಇನ್ನೊಂದಂದರೆ ಗೌರ್ಮೆಂಟಿಗೆ ತೊಗೊಳ್ಳಿ ಅಂತೇಳಿ ಭಾಳ ಒತ್ತಡ ಇದ್ದಿದ್ದಕ್ಕಿಂತ ಟು ರಿಸ್ಟ್ರಿಕ್ಟ್ ದಿಸ್, ನಾವೇನು ಕಾರ್ಪೊರೇಷನ್ನು ಬೋರ್ಡು ಆ ಥರ ಸ್ವಾಯತ್ತ ಸಂಸ್ಥೆಗಳಲ್ಲಿ ಇದ್ದರೂ ಗೌರ್ಮೆಂಟ್ ಸರ್ವೆಂಟ್ಸ್ ಆಗಿ ಬರೋದನ್ನು ನಾವು ನಿಷೇಧ ಮಾಡಬೇಕು ಅಂತೇಳಿ ಒಂದು ತಿದ್ದುಪಡಿ ತಂದಿದ್ದೀವಿ ಸರ್. ಅಲ್ಲ, ಒಂದೇ ಒಂದು ನಾನು ಕೇಳೋದಕ್ಕೆ ಬಯಸ್ತೀನಿ. ಈಗ ಅಂಥ ಯಾವುದಾದ್ರು ಕಾರ್ಪೊರೇಷನ್ನು ಮಂಡಳಿಗಳು ಮುಚ್ಚೋ ಸ್ಥಿತಿ ಬಂದರೆ
ಅನಿವಾರ್ಯವಾದ ಪರಿಸ್ಥಿತಿಯಲ್ಲಿ ಅವ್ರಿಗೆ ಪರಿಹಾರ ಕೊಡೋದು ಅಥವಾ ಪ್ಯಾರಲಲ್ ಯಾವ್ದಾದ್ರು ಕಾರ್ಪೊರೇಷನ್ ಅಂತವ್ರಿಗೆ ವರ್ಗಾವಣೆ ಮಾಡಿಕೊಡೋದನ್ನ ನಾವು ಬ್ಯಾನ್ ಮಾಡ್ತಾ ಇಲ್ಲ ಸರ್. ಗೌರ್ಮೆಂಟ್ ನೇರವಾಗಿ ಕರ್ನಾಟಕ ಗೌರ್ಮೆಂಟ್ ಎಂಪ್ಲಾಯೀಸ್ ಅಂತ ಟ್ರೀಟ್ ಮಾಡೋದು ಕಷ್ಟ. ಅಧ್ಯಕ್ಷರೇ, ಅಲ್ಲ ಸಚಿವರೇ, ನೀವು ಹೇಳೋದು ಸರಿ. ಬೋರ್ಡು ಕಾರ್ಪೊರೇಷನ್ಗಳು ತೇರಿಯೋರು ನೀವೇ, ಸರ್ಕಾರನೇ. ಅನಿವಾರ್ಯವಾಗಿ ಅದು ಮುಚ್ಚುವಂಥ ಸಂದರ್ಭ ಬಂದಾಗ ಅವ್ರ ಹೆಂಡ್ರು ಮಕ್ಳ ಗತಿಯೇನು? ನೀವು ಇಲ್ಲ ಪರ್ಯಾಯವಾದಂಥ ನೌಕರಿ ಕೊಡಬೇಕು, ಇಲ್ಲ ಪರ್ಯಾಯವಾದಂಥ ವ್ಯವಸ್ಥೆ ಮಾಡಬೇಕು. ಇಲ್ಲ ಅವ್ರನ್ನ ನೀವೇನೋ ಖರ್ಚಿನ ಕಾಸು ಕೊಟ್ಟು ಮನೆಗೋಗಿ ಅಂತ ಹೇಳ್ಬಿಟ್ರೆ ಅವ್ರ ಗತಿ ಏನು? ಅವ್ರ ಹೆಂಡ್ರ ಮಕ್ಳ ಗತಿ ಏನು? ಅವ್ರ ಭವಿಷ್ಯ ಏನು? ಶಿವಲಿಂಗೇಗೌಡ್ರೆ, ಅಲ್ಲ, ನೀವು ಸರ್ಕಾರ ಕೂಡ್ಕೇಳಿ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಅವ್ರ ಗತಿ ಏನು ಹೇಳಿ? ಅವ್ರಿಗೆ ಕಾನೂನುಬದ್ಧವಾಗಿ ನ್ಯಾಯಬದ್ಧವಾಗಿ ಕೊಡುವಂತ ಎಲ್ಲಾ ಪರಿಹಾರಗಳನ್ನ ಕೊಟ್ಟೆ. ಇಲ್ಲ ಕಾನೂನುಬದ್ಧವಾಗಿ ಅವ್ರಿಗೆ ಭಾರಿ ಪರಿಹಾರ ಬರಲ್ಲ. ಕಾರ್ಪೊರೇಷನ್ಗಳಲ್ಲಿ ಅವ್ರು ಹಿಡಿದಿಟ್ಟಿರೋಂಥ ಹಣ ಮತ್ತೆ ಅವರ ವ್ಯವಸ್ಥೆ ಒಳಗೆ ಅವರಿಗೆ ಬರೋಂಥ ಏನು ರಿಟೈರ್ಡ್ ಆದಾಗ ಬರೋಂಥ ಇದಿರುತ್ತೆ. ನೀವು ಕಾಯಂ ನೌಕರಿಯಾಗಿ ಅವ್ರನ್ನ ನಿವೃತ್ತಿ ಮಾಡಿ ಇನ್ನೂ 50 ವರ್ಷ ಇದ್ದಂಗೆ 45 ವರ್ಷ ಇದ್ದಂಗೆ ಅವ್ರನ್ನ ಕಳಿಸ್ಬಿಟ್ರೆ ಅವ್ರ ಗತಿ ಏನು? ಅವ್ರ ಮುಂದೆ ಎಲ್ಲಿಗೆ ಹೋಗ್ಬೇಕು? ಅವ್ರು ಏನಾರ ಮಾಡಿ ಅವ್ರಿಗೆ ಮಾರ್ಗ ಸೂಚಿಸಬೇಕಲ್ಲ. ಅವ್ರಿಗೆ ಏನ್ ಪ್ರೊಟೆಕ್ಷನ್ ಕೊಡ್ಬೇಕೋ ಅವ್ರ ವಲಯದಲ್ಲಿ ಅಲ್ಲ, ಅದಕ್ಕೆ ಏನಾರು ತೋರಿಸ್ಬೇಕಾಯ್ತಲ್ಲ ಕಾನೂನೊಳಗೆ. ಅದು ಬೇರೆ, ಅದಕ್ಕೆ ನಾವು ಪ್ರೊಟೆಕ್ಟ್ ಮಾಡ್ತೀವಿ. ಅವ್ರಿಗೆ ಏನ್ ಪರಿಹಾರ ಕೊಡ್ಬೋದು ಅಥವಾ ಬೇರೆ ಕಂಪ್ನಿನೆಲ್ಲ ಕಾರ್ಪೊರೇಷನ್ ಪರಿಹಾರ ಏನೋ ಅವ್ರು ಇದ್ರಲ್ಲಿ ಹಿಡಿದು ಸಂಬಳದಲ್ಲಿ ಹಿಡಿದು ದುಡ್ಡು ಕೊಟ್ಟು ಕಳಿಸ್ತೀರಿ. ಅಲ್ಲಿ ಬಿಡಿ ಪ್ಲೀಸ್, ನಂಗೆ ಬಿಡಿ ಒಂದು ನಿಮಿಷ. ಹಾಗಂತ ಯಾವ್ಯಾವ ಕಾರ್ಪೊರೇಷನ್, ಯಾವ್ಯಾವ ಕಂಪನಿ, ಯಾವ್ಯಾವ ಬೋರ್ಡು ಲಿಕ್ವಿಡೇಟ್ ಆಗುತ್ತೆ ಅವ್ರನ್ನೆಲ್ಲ ಕೇಡರ್ ಇಲ್ಲ, ಸ್ಟ್ರೆಂತ್ ಇಲ್ಲ, ಇಲ್ಲಿ ಪೋಸ್ಟ್ಗಳಿಲ್ಲ, ಇಲ್ಲಿ ತಗೊಂಡ್ಬಂದು ಅವ್ರನ್ನ ಮರ್ಜ್ ಮಾಡಿ ಅಂತ ಒಬ್ಬೊಬ್ರು ಹೋಗಿ ಹೈಕೋರ್ಟ್ಗಳಿಂದ ಡೈರೆಕ್ಷನ್ ತರಕ್ ಶುರು ಮಾಡ್ಬಿಟ್ರೆ ಸರ್ಕಾರ ಮತ್ತೆ ಕಾರ್ಪೊರೇಷನ್ ಇವನ್ನ ತರದ್ ನಿಲ್ಸಿ ತೆಗಿಯೋದನ್ನ ಯೋಸ್ ಮಾಡ್ತಾ ಇದೀರಿ. ಬೋರ್ಡ್ಗಳು ಕಾರ್ಪೊರೇಷನ್ಗಳನ್ನ ಅದಕ್ಕೆ ಏನ್ ಸಂಬಂಧ? ಏನೋ ಹೊಸ ಮಾಡ್ತಾ ಇದೀರಿ ಬೋರ್ಡ್ಗಳು ಕಾರ್ಪೊರೇಷನ್ಗಳನ್ನ. ಸರ್, ಅದು ಅವ್ರು ತಗೊಳೋ ರಿಸ್ಕ್. ಬೋರ್ಡ್ ಅಂಡ್ ಕಾರ್ಪೊರೇಷನ್ ಎಂಪ್ಲಾಯೀಸ್ ಬರೋದು ಅವ್ರ ರಿಸ್ಕ್. ದೇ ವಿಲ್ ನೆವರ್ ಬಿ ಟ್ರೀಟೆಡ್ ಆಸ್ ಗವರ್ಮೆಂಟ್ ಸರ್ವೆಂಟ್ಸ್. ಆ ಬೋರ್ಡ್ ಆ ಕಾರ್ಪೊರೇಷನ್ ಎಂಪ್ಲಾಯೀಸ್ ಅವರು ಅವ್ರಿಗೆ ಸರ್ ಇದನ್ನ ಜ್ಞಾನೇಂದ್ರ ಒಂದ್ ನಿಮಿಷ ಶಿವಲಿಂಗೇಗೌಡರು ನಿಮ್ದು ಹೇಳಿದ್ರಿ. ಮಾನ್ಯ ಸಚಿವರು ಈ ಕಡೆ ಸರ್ ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ ಸರ್ ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ ಸರ್. ಈಗ ಒಂದು ಬೋರ್ಡು ಕಾರ್ಪೊರೇಷನ್ಗಳಿರ್ತವೆ. ಸಪೋಸ್ ಅದನ್ನ ನಷ್ಟದಲ್ಲಿದೆ ಅಂತೇಳಿ ಪ್ರೈವೇಟೈಸ್ ಮಾಡಿಬಿಡ್ತಾರೆ. ಪ್ರೈವೇಟೈಸ್ ಮಾಡಿ ಅವರು ಅಲ್ಲಿರ್ತಕ್ಕಂಥ ಎಂಪ್ಲಾಯೀಸ್ಗಳನ್ನ ಯಾರು ಖಾಸಗೀಕರಣ ಮಾಡ್ತಾರೆ ಅವ್ರನ್ನೆಲ್ಲ ತಗೊಳ್ಳೇಬೇಕಾಗ್ತದೆ. ಆ ಎಂಪ್ಲಾಯೀಸ್ಗಳನ್ನ ಯಾರು ಪ್ರೈವೇಟೈಸೇಷನ್ ಅಲ್ಲಿ ತಗೋತಾರೆ ಅವ್ರು ಇಲ್ಲ ಅಲ್ಲಿರೋ ಎಂಪ್ಲಾಯೀಸ್ಗಳನ್ನೆಲ್ಲ ತಗೊಳಕ್ಕಾಗಲ್ಲ ಅಂತ ಹೇಳಕ್ಕಾಗಲ್ಲ. ಅವರು ದೇ ಹ್ಯಾವ್ ಟು ಅಬ್ಸರ್ವ್ ಯಾರ್ಯಾರು ಕೆಲಸದಲ್ಲಿದ್ದಾರೆ, ಕೆಲಸ ಮಾಡ್ಲಿಕ್ಕೆ ಅರ್ಹತೆ ಇದೆ, ಅವರೆಲ್ಲರೂ ಕೂಡ ಮುಂದುವರಿತಕ್ಕಂಥದ್ದು ಒಂದು ಆಗಬೇಕು. ಎರಡನೇದು ನಷ್ಟ ಆಗಿದೆ ಅಂತೇಳಿ ಮುಚ್ಚಿಬಿಡ್ತಾರೆ ಅಂತ ಇಟ್ಕೊಳ್ಳೋಣ. ಆಗ ಶಿವಲಿಂಗೇಗೌಡರು ಹೇಳಿದ್ರಲ್ಲ, ಪಾಪ ಹೆಂಡತಿ ಮಕ್ಕಳು ಬೀದಿಗೆ ಬರೋ ಅಂಥ ಪರಿಸ್ಥಿತಿ ನಿರ್ಮಾಣ ಆಯ್ತದೆ. ಅದಕ್ಕೆ ಅವ್ರಿಗೆ ಯಾರ್ಯಾರು ಈಕ್ವಲೆಂಟ್ ಪೋಸ್ಟ್ಗಳು ಕೊಡೋಕ್ಕಾಗ್ತದೆ ಬೇರೆ ಬೇರೆ ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂಥ ಪೋಸ್ಟ್ಗಳನ್ನು, ಆ ಪೋಸ್ಟ್ಗಳನ್ನು ಕೊಡ್ತಕ್ಕಂಥದ್ದು ಮಾಡಿದ್ರೆ ಒಳ್ಳೆಯದು. ಇದು ನಂಬರ್ 1. ನಂಬರ್ 2, ನಾನೇನು ಹೇಳ್ತೀನಿ, ಬೋರ್ಡು ಕಾರ್ಪೊರೇಷನ್ ಕೆಲಸ ಮಾಡ್ತಾರೆ, ಅವರು ಬೋರ್ಡು ಕಾರ್ಪೊರೇಷನ್ ಎಂಪ್ಲಾಯಿ ಅಪಾಯಿಂಟ್ ಆಗಿರ್ತಾರೆ, ಅಲ್ಲಿ ಬಿಟ್ಬಿಟ್ಟು ನಾವು ಸರ್ಕಾರಿ ನೌಕರಿಗೆ ಬರ್ತೀವಿ ಅಂತಾರಲ್ಲ, ಅಂಥದ್ದು ನಿರ್ಬಂಧ ಮಾಡಿ ಅಂತೇವನ್ನ. ಇಲ್ಲ ನಾನು ಬೋರ್ಡ್ ಕಾರ್ಪೊರೇಷನ್ ಕೆಲಸ ಮಾಡಲ್ಲ, ನಾನು ಈಗ KSRTCಲಿ ಯಾರೋ ಕೆಲಸ ಮಾಡ್ತಾ ಇರ್ತಾರೆ, ಇಲ್ಲ ನಾನು ಇಲ್ಲಿ ಬಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತೀನಿ, ಇನ್ನೆಲ್ಲೋ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಕೆಲಸ ಮಾಡ್ತೀನಿ, ತಹಸೀಲ್ದಾರ್ ಆಫೀಸ್ನಲ್ಲಿ ಕೆಲಸ ಮಾಡ್ತೀನಿ ಅಂತಂದರೆ ಅದನ್ನು ಮಾಡೋಕ್ಕೆ ಹೋಗಬೇಡಿ. ಬಟ್ ಆ ಬೋರ್ಡು ಮುಚ್ಚೋ ಅಂಥ ಪರಿಸ್ಥಿತಿ ಬಂದರೆ ಅಲ್ಲಿರ್ತಕ್ಕಂಥ ಎಂಪ್ಲಾಯಿಗಳಿಗೆ ಯಾರು ಅರ್ಹತೆ ಇರ್ತಾರೆ, ಯಾರು ಕೆಲಸ ಮಾಡಲಿಕ್ಕೆ ಸಾಮರ್ಥ್ಯ ಇದೆ, ಒಪ್ಪಿಗೆ ಕೊಡ್ತಾರೆ, ಅವ್ರಿಗೆ ಈಕ್ವಲೆಂಟ್ ಪೋಸ್ಟ್ಗಳನ್ನು ಕೊಡ್ತಕ್ಕಂಥದ್ದು ಮಾಡೋದು ಒಳ್ಳೇದು ಅಂತ ಅನಿಸುತ್ತೆ. ಜ್ಞಾನೇಂದ್ರ ಒಂದು ನಿಮಿಷ. ಜ್ಞಾನೇಂದ್ರ ಸರ್, ನನ್ನ ವಿನಂತಿ ಏನು ಅಂದರೆ, ಈಗ ಬೋರ್ಡು ಕಾರ್ಪೊರೇಷನ್ಗಳೇನು ಭಾಳ ಉಳಿದಿಲ್ಲ, ಅಲ್ಲಿ ಕೆಲಸ ಮಾಡೋರು ಬಹಳ ಉಳಿದಿಲ್ಲ, ಒಂದು ಸ್ವಲ್ಪ ಜನ ಉಳಿದಿದ್ದಾರೆ. ಸದೃಢ ಮಾಡುವಂಥ ಕೆಲಸವನ್ನು ಸರ್ಕಾರದ ಆ ಕಡೆ ಲಕ್ಷ್ಯ ವಹಿಸಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತೇನೆ ನಾ ಸರ್ಕಾರ. ಓಕೆ ಸಚಿವರು, ಇದು ಮೇಲ್ನೋಟಕ್ಕೆ ಚೆನ್ನಾಗಿ ಕಾಣುತ್ತೆ.
ಸರ್, ಇಲ್ಲಿ ಇಡೀ ರಾಜ್ಯದಲ್ಲಿ ರಿಕ್ರೂಟ್ಮೆಂಟ್ ವ್ಯವಸ್ಥೆ ಹಾಳಾಗೋಗುತ್ತೆ. ರಿಸರ್ವೇಷನ್ ಕ್ವಶನ್ ಆಗುತ್ತೆ. ನಮಗೆ ಯಾಕೆ ಅಲ್ಲಿ ಕೊಡಲಿಲ್ಲ, ಇಲ್ಲಿ ಕೊಡಲಿಲ್ಲ, ನೀವೆಲ್ಲ ಇಂಡೈರೆಕ್ಟ್ ಅಪಾಯಿಂಟ್ಮೆಂಟ್ಗಳು ಕೊಡ್ತಾ ಹೋದರೆ ಗೌರ್ಮೆಂಟ್ ಜಾಬಲ್ಲಿ ನಾವೇನು ಪ್ರಿವಿಲೇಜ್ ಕ್ಲಾಸ್ ಇದ್ದೀವಿ, ನಾವು ಇಲ್ಲಿ ಸೇರ್ಕೋಬೇಕಾಗಿತ್ತು, ನಮ್ಗತಿ ಏನು ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಅವರ ಸರ್ವೀಸನ್ನು ಪ್ರೊಟೆಕ್ಟ್ ಮಾಡಬೇಕಾಗತ್ತೆ, ಅವರ ಸ್ಯಾಲ್ರಿನ ಪ್ರೊಟೆಕ್ಟ್ ಮಾಡಬೇಕಾಗತ್ತೆ. ಅಲ್ಲಿ ಕೆಲಸ ಮಾಡೋರ ಮೇಲೆ ಇವ್ರನ್ನ ವೇಗದಮ್ ಇರಲಿಕ್ಕೆ ಇವ್ರಿಗೆ ಆ ಇಲಾಖೆಗೆ ತರಬೇತಿ ಇದೆಯಲ್ಲ ನೋಡಬೇಕಾಗುತ್ತೆ. ನಾವು ಮೇಲೆ ಮಾತಾಡ್ಬೋದು ಸರ್, ಒಂದೊಂದು ಇಲಾಖೆಗೆ ಅದರದ್ದೇ ಆದಂಥ ಒಂದು ನೆಲಕಟ್ಟಿರುತ್ತೆ, ಸಿಸ್ಟಮ್ ಇರುತ್ತೆ, ಅದನ್ನು ಎಸ್ಟಾಬ್ಲಿಷ್ ಮಾಡಿರ್ತೀವಿ. ದಿಢೀರಂತ ಯಾರನ್ನ ತಗೊಂಡೋಗಿ ಎಲ್ಲೋ ಹಾಕಿ ಅಲ್ಲಿರೋ ಇಡೀ ನೌಕರರ ಲಿಸ್ಟನ್ನು ಏರುಪೇರು ಮಾಡೋದು, ಅಲ್ಲಿ ಇರೋ ಹೈರಾರ್ಕಿನ ಏರುಪೇರು ಮಾಡೋದು, ಮತ್ತು ಫರ್ದರ್ ರಿಕ್ರೂಟ್ಮೆಂಟಲ್ಲಿ ಯಾವುದೋ ಪ್ರಿವಿಲೇಜ್ ಕ್ಲಾಸ್ ಒಳಕ್ಕೆ ಬರಲಾರ್ದಂಥ ಸ್ಥಿತಿಗಳೆಲ್ಲ ನಿರ್ಮಾಣ ಆಗುತ್ತೆ ಅಂತೇಳಿ ಈ ಡಿಸಿಷನ್ಗೆ ನಾವು ಬಂದಿದ್ದೀವಿ. ಅವ್ರಿಗೆ ಏನು ಪ್ರೊಟೆಕ್ಷನ್ ಕೊಡಬೇಕು ಸರ್, ಅದು ಕೊಟ್ಟೇ ಕೊಡ್ತಾರೆ. ಯಾವ ಬೋರ್ಡು ಕಾರ್ಪೊರೇಷನಿಂದ ಅವರನ್ನು ಹಾಗೆ ಮನೆಗೆ ಕಳ್ಸೋಕ್ಕಾಗಲ್ಲ. ಮತ್ತು ಇನ್ನೊಂದು ಕಡೆ ನಾವು ಹೇಳಿದ್ದೀವಿ, ಯಾವ್ದಾರ ಬೋರ್ಡು ಕಾರ್ಪೊರೇಷನ್ ಸೃಷ್ಟಿ ಆದರೆ ಪ್ಯಾರಲಲ್ ಆಗಿ ಇವ್ರನ್ನ ಅಕಾಮಡೇಟ್ ಮಾಡಿ ಆಮೇಲೆ ರಿಕ್ರೂಟ್ಮೆಂಟ್ ಮಾಡ್ತೀವಿ ಅಂತ. ಈಗ ಹೈಸ್ಕೂಲ್ಸ್ ಇದ್ದಾಗೆ ಒಂದು ಪ್ರೈವೇಟ್ ಹೈಸ್ಕೂಲ್, ಏಡೆಡ್ ಸ್ಕೂಲ್ ಇದೆ ಅಂದರೆ ಆ ಸ್ಕೂಲ್ ಮುಚ್ಚುತ್ತಿದ್ದಂಗೆ ನಾವು ಬೇರೆ ಕಡೆ ಕೆಲಸ ಕೊಡಬೇಕಾಗಿದೆ. ಇದು ಒಳ್ಳೆ ನಾಯಕರುಗಳಾಗೆ ಉದ್ಭವ ಆಗ್ತಾ ಹೋಗಿ ಇವತ್ತು ಹೈಸ್ಕೂಲ್ ಟೀಚರ್ಸ್ ಅಪಾಯಿಂಟ್ಮೆಂಟ್ ಮಾಡಬೇಕಂದ್ರೆ ಸರ್ ಇವ್ರದ್ದೇ ಆಗ್ತಾ ಇದೆ, ಎಕ್ಸಸ್ ಟೀಚರ್ ಡಿಪ್ಲಾಯ್ಮೆಂಟೇ ಜಾಸ್ತಿ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಈ ರಾಜ್ಯದಲ್ಲಿ ಮುಂದೆ ನಾವು ಯಂಗ್ಸ್ಟರ್ಸನ್ನು ಉದ್ಯೋಗಕ್ಕೆ ಕೊಡೋದೇ ಸ್ಥಿತಿನ ನಾವು ಕಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಮತ್ತು ಇಟ್ ವಿಲ್ ಬಿ ಅಗೈನ್ ಕ್ವಶ್ಚನ್ ಇಷ್ಟು % ರಿಸರ್ವೇಷನ್ ಕೊಟ್ರಾ ಇಲ್ವಾ, ಹೇಗೆ ಇಂಡೈರೆಕ್ಟಾಗಿ ತುಂಬ್ತಾ ಇದ್ದೀರಿ, ಇದು ಸಾಲ್ವ್ ಮಾಡೋಕ್ಕೆ ಆಗೋದಿಲ್ಲ ಸರ್ ಗೌರ್ಮೆಂಟ್ಗೆ. ಮತ್ತು ಇವ್ರು ಸುಮ್ಮನಿರಲ್ಲ, ಕೋರ್ಟ್ಗೆ ಹೋಗಿ ಡೈರೆಕ್ಷನ್ ಕೊಡ್ತಾರೆ, ನಮ್ಗೆ ಅರಿಯರ್ಸ್ ಕೊಡಬೇಕು, ಇಂಥ ಇನ್ಕ್ರಿಮೆಂಟ್ ಕೊಡಬೇಕು, ಹೀಗೆ ಪ್ರೊಟೆಕ್ಷನ್ ಕೊಡಬೇಕು, ನಮ್ದು ಇಷ್ಟು ವರ್ಷ ಸರ್ವೀಸನ್ನು ಹೀಗೆ ಮುಂದುವರಿಸ್ಬೇಕಂತ ಏನು ಡೈರೆಕ್ಷನ್ ಕೊಡಿಸ್ತಾವ್ರೆ. ಅಡ್ಮಿನಿಸ್ಟ್ರೇಷನ್ಗೆ ಭಾಳ ಅಡಚಣೆ ಆಗುತ್ತೆ. ದಯಮಾಡಿ ಇದನ್ನು ದೊಡ್ಡ ದೃಷ್ಟಿನಲ್ಲಿ ಯೋಚನೆ ಮಾಡಿ ಹೋಗ್ಬೇಕು. ಅವ್ರಿಗೆ ಪ್ರೊಟೆಕ್ಷನ್ ಕೊಡೋದನ್ನು ಕೊಡ್ತೀವಿ ನಾವು ಸರ್ಕಾರ. ಹಾಗಂತ ಎಲ್ಲರನ್ನ ತಂದು ಗೌರ್ಮೆಂಟ್ ಸೆಕ್ಟರಲ್ಲಿ ಜಾಬ್ಗಳಿಲ್ದಲೇ ನಾವು ಪೋಸ್ಟೆಡ್ ಸ್ಯಾಂಕ್ಷನ್ ಪೋಸ್ಟ್ ಇಲ್ದಲೇ ಏಕಾಏಕಿ ತುಂಬ್ಕೊಳ್ಳೋದು ಭಾಳ ಕಷ್ಟ ಆಗುತ್ತೆ. ಪೋಸ್ಟ್ ಇದ್ದಾವೆ ಸರ್, ಪೋಸ್ಟ್ ಇರೋದಕ್ಕೆ ಅರ್ಹತೆ ಇರೋರನ್ನ ನಾವು ಎಲ್ಲರೂ ಒಂದು ಕಡೆ ಕಾಲ್ ಮಾಡಬೇಕು, ಅವ್ರಿಗೆ ಏನಾರು ಒಂದು ಅವಕಾಶ ಕೊಡಬೇಕಲ್ಲ. ನಾವು ಪೋಸ್ಟ್ ಇದ್ದಾವೆ ಅಂತ ಸರ್ ಈಗಲೇ ಆಗಿದೆ. ಕಂಪ್ಯಾಷನೇಟ್ ಅಪಾಯಿಂಟ್ಮೆಂಟ್ ಅಂತ ಹೇಳಿ ಪ್ರತಿ ತಾಲೂಕಲ್ಲಿ 60% ಕಂಪ್ಯಾಷನೇಟ್ ಅಪಾಯಿಂಟ್ಮೆಂಟಲ್ಲಿದ್ದಾರೆ. ಅದೊಂದು ಕಡೆ ನಡೆಯುತ್ತೆ. ಇವ್ರನ್ನೂ ನೀವು ತುಂಬ್ತಾ ಹೋದರೆ ರೆಗ್ಯುಲರ್ ರಿಕ್ರೂಟ್ಮೆಂಟ್ ಸ್ಟಾಪ್ ಆಗಿ ಹೋಗ್ಬಿಡುತ್ತೆ. ದಯಮಾಡಿ ಆ ಉದ್ದಕ್ಕೆ ಹೋಗೋದು ಬೇಡ. ಮತ್ತು ನಾವು ತಂದಿರೋ ಉದ್ದೇಶ ಇವರು ಕೋರ್ಟ್ಗಳನ್ನ ಅಪ್ರೋಚ್ ಮಾಡೋದು, ಎಲ್ಲ ಡೈರೆಕ್ಷನ್ ಕೊಡಿಸೋದು, ಇಲ್ಲಿ ಕೊಡಿ ಅಲ್ಲಿ ಕೊಡಿ ಅನ್ನೋದನ್ನು ಸ್ವಲ್ಪ ನಾವು ಪ್ರಿವೆಂಟ್ ಮಾಡದೇ ಇದ್ರೆ ಸರ್ ಆಡಳಿತ ನಡೆಸೋಕ್ಕಾಗೋದಿಲ್ಲ ಅನ್ನೋ ಉದ್ದೇಶದಲ್ಲಿ ತಂದಿದ್ದೀನಿ. ನಾನು ದಯಮಾಡಿ ಇದನ್ನು ಪಾಸ್ ಮಾಡಿಕೊಡ್ಬೇಕು ಅಂತ ಮತ್ತೊಮ್ಮೆ ಅರಿಕೆ ಮಾಡ್ಕೋತೀನಿ. ಪರ್ಯಾಲೋಚನಾ ಪ್ರಸ್ತಾವವನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2020ನೇ ಸಾಲಿನ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ಸಾರ್ವಜನಿಕ ವಲಯದ ಸಂಸ್ಥೆಗಳ ನೌಕರರ ಸೇವೆಗಳನ್ನು ಸಾರ್ವಜನಿಕ ಸೇವೆಗೆ ವಿಲೀನಗೊಳಿಸುವುದಕ್ಕೆ ನಿಷೇಧ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2ರಿಂದ 5ರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2ರಿಂದ 5ರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು ಅಂಗೀಕಾರ ಪ್ರಸ್ತಾವವನ್ನು ಮಂಡಿಸಬಹುದು. ಮಾನ್ಯ ಅಧ್ಯಕ್ಷರೇ, ವಿಧೇಯಕವನ್ನು ಅಂಗೀಕರಿಸಬೇಕು ಅಂತೇಳಿ ಸೂಚಿಸ್ತೀನಿ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2020ನೇ ಸಾಲಿನ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ಸಾರ್ವಜನಿಕ ವಲಯದ ಸಂಸ್ಥೆಗಳ ನೌಕರರ ಸೇವೆಗಳ ಸಾರ್ವಜನಿಕ ಸೇವೆ ವಿಲೀನಗೊಳಿಸುವುದಕ್ಕೆ ನಿಷೇಧ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಡಾಕ್ಟರ್ ಅಶ್ವಥ್ ನಾರಾಯಣ್ ಪರವಾಗಿ ಮಾಧುಸ್ವಾಮಿಯವರು. 2020ನೇ ಸಾಲಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ತಿದ್ದುಪಡಿ ವಿಧೇಯಕವನ್ನು
ಪರ್ಯಾಲೋಚಿಸಬೇಕೆಂದು ಸೂಚಿಸ್ತೇನೆ. ಸರ್, ಇಲ್ಲಿ ಭಾಳ ಪ್ರಮುಖವಾದಂದರೆ ನಾವು ಇದಕ್ಕೇನಾದರೂ ಟ್ಯಾಕ್ಸ್ ಎಕ್ಸಂಪ್ಷನ್ ತಗೊಳ್ಳಿಕ್ಕೆ ಏನಾದ್ರು ಒಂದು ಪ್ರಯತ್ನ ಮಾಡಬೇಕು ಅಂತ ಬಿಲ್ ತಂದಿದ್ದೀವಿ ರಾಜ್ಯ ಓಪನ್ ಯೂನಿವರ್ಸಿಟಿಗೆ. ಎರಡನೇದು, ಇಲ್ಲಿ ರಾಜ್ಯ ಲೆಕ್ಕಪತ್ರಗಳ ನಿಯಂತ್ರಕ ಅನ್ನೋರನ್ನ ಪ್ರಧಾನ ನಿರ್ದೇಶಕರು, ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ ಅಂತ ಮಾಡಿದ್ದೀವಿ. ಇದ್ರ ಕೆಳಗೆ ನಾವು ಹಣಕಾಸು ವರ್ಷ ಅಂದರೆ ಏನು ಅಂತೇಳಿ, ಮೌಲ್ಯಮಾಪನ ವರ್ಷ ಅಂದರೆ ಮುಂದಿನ ಹಣಕಾಸು ವರ್ಷ ಅಂತ ಮಾಡಿದ್ದೀವಿ. ಹಾಗೆಯೇ ಏಪ್ರಿಲ್ 1ರಿಂದ 12 ಕ್ರಮಾನುಗತ ತಿಂಗಳ ಅವಧಿ ಅಂತ ಮಾಡಿದ್ದೀವಿ. ಸರ್, ಗಣನೀಯ ಹಿತಾಸಕ್ತಿಯನ್ನು ಹೊಂದಿರುವ ವ್ಯಕ್ತಿ ಅಂದರೆ ಆದಾಯ ತೆರಿಗೆನಲ್ಲಿ ಯಾರಿದ್ದಾರೆ ಅವ್ರಿಗೆ ಹೇಳಿರ್ತೀವಿ. ಇದರಲ್ಲಿ ಒಂದು ನಿರ್ದಿಷ್ಟವಾಗಿ ನಾವು ಹೇಳಿದ್ದೀವಿ, ಈ ಯೂನಿವರ್ಸಿಟಿನಲ್ಲಿ ಯಾವುದೇ ಸ್ಥಿರ ಆಸ್ತಿಗಳನ್ನ, ಚರ ಆಸ್ತಿಗಳನ್ನ ಪ್ರತ್ಯಕ್ಷವಾಗಿ ಆಗಲೂ ಪರೋಕ್ಷವಾಗಿ ಯಾರು ಬಳಸ್ಕೊಡ್ದು, ಬಿಕಾಸ್ ಇದು ಟ್ಯಾಕ್ಸ್ ಎಕ್ಸಂಪ್ಟೆಡ್ ಆಗುತ್ತೆ ಅದರಿಂದ ಅಂತೇಳಿ. ಮತ್ತು ಅಧಿಕಾರಿ, ಪ್ರಾಧಿಕಾರಿ ಅಥವಾ ವ್ಯಕ್ತಿ ಸಂಬಂಧಿ ಯಾರು ಇದರಲ್ಲಿ ಹಿತಾಸಕ್ತಿ ಇಟ್ಕೋಕೂಡದು ಅಂತ ಹೇಳಿದ್ದೀವಿ. ಹೀಗಾಗಿ ಈ ವ್ಯವಸ್ಥಾಪನಾ ಮಂಡಳಿ ವಿಶ್ವವಿದ್ಯಾಲಯ ದೇಶಗಳಿಗೆ ಪರಿಣಾಮ ಬೀರುವ ಯಾವುದೇ ಹೊಸ ಪರಿವಿಧಿಯನ್ನು ರಚಿಸತಕ್ಕದ್ದಲ್ಲ, ಅಳವಡಿಸತಕ್ಕದ್ದಲ್ಲ ಅಥವಾ ಯಾವುದೇ ಪರಿನಿಯಮಗಳನ್ನು ತಿದ್ದುಪಡಿ ಮಾಡತಕ್ಕದ್ದಲ್ಲ ಅಂಥೇಳಿ ಇದನ್ನು ಅಮೆಂಡ್ಮೆಂಟನ್ನು ಪ್ರಪೋಸ್ ಮಾಡಿದ್ದೀವಿ. ಟ್ಯಾಕ್ಸ್ ಎಕ್ಸಂಪ್ಷನ್ ತೊಗೊಳೋದು ನಮ್ಮದು ಪ್ರಮುಖವಾದ ಉದ್ದೇಶ. ಎರಡನೇದು, ರೀಡೆಸಿಗ್ನೇಷನ್ ಆಫ್ ದಿ ಅಕೌಂಟ್ಸ್ ಕಂಟ್ರೋಲರ್, ಅವ್ರನ್ನ ಪ್ರಧಾನ ನಿರ್ದೇಶಕರು, ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ ಅಂತೇಳಿ ಬದಲಿಸ್ತಾ ಇದ್ದೀವಿ. ಮತ್ತು ಇದರಲ್ಲಿ ಯಾರು ಹಿತಾಸಕ್ತರು ಇರಬಾರ್ದು ಅಂತೇಳಿ ನಿರ್ಬಂಧ ಇರಲಿಕ್ಕೆ ಬಿಲ್ ತಂದಿದ್ದೀವಿ. ಸರ್, ದಯಮಾಡಿ ಸಭೆ ಇದನ್ನು ಅನುಮತಿ ಕೊಡಬೇಕು. ಪರ್ಯಾಲೋಚನಾ ಪ್ರಸ್ತಾವವನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2020ನೇ ಸಾಲಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವಕ್ಕೆ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾಪಕ್ಕೆ ಅನುಮೋದನೆ ದೊರಕಿದೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2ರಿಂದ 8ರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾಪಕ್ಕೆ ಒಪ್ಪಿಗೆ ದೊರಕಿದೆ. 2ರಿಂದ 8ರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು ಅಂಗೀಕಾರ ಪ್ರಸ್ತಾವವನ್ನು ಮಂಡಿಸಬಹುದು. ಮಾನ್ಯ ಅಧ್ಯಕ್ಷರೇ, ವಿಧೇಯಕವನ್ನು ಅಂಗೀಕರಿಸಬೇಕು ಅಂತೇಳಿ ಸೂಚಿಸ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2020ನೇ ಸಾಲಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯಗಳ ಚರ್ಚೆ ಮಾಡಿ. ಅದುವರೆಗೆ ಉಳಿದ ವಿಷಯಗಳು ಚರ್ಚೆ ಆಗುತ್ತೆ. ಈ ಬಿಲ್ಲಿನ ಕುರಿತಂತೆ ಯಾರಾದರೂ ಮಾತನಾಡೋರಿದ್ರೆ ಮಾತನಾಡಬಹುದು. ಅಲ್ಲ ಅಧ್ಯಕ್ಷರೇ, ಈಗ ನಾನು ಒಂದು ನಿಮಿಷ, ಶಿವಲಿಂಗೇಗೌಡರು ಒಂದೇ ನಿಮಿಷ. ನಾವು ಇಡೀ ಮೂಲ ಬಿಲ್ಲಿನ ಉದ್ದೇಶನೇ ಬೇರೆ. ಸನ್ಮಾನ್ಯ ಪಾಟೀಲ್ರು 2 ಕಾರಣ. ಒಂದು, ಡಿಲೇಡ್ ಪ್ರಪೋಸಲ್. ಇನ್ನೊಂದು, ನಾವು ನಮಗೆ ಅದರಲ್ಲಿರೋ ವಾರಿಯರ್ಸ್ಗೆ ಪ್ರೊಟೆಕ್ಷನ್ ಕೊಡಬೇಕು. ಅವ್ರಿಗೇನಾದರೂ ರಕ್ಷಣೆ ಕೊಡದಿದ್ರೆ ಕೆಲಸ ಮಾಡಲ್ಲ ಅಂದಾಗ ಯಾರು ಬೇಜವಾಬ್ದಾರಿ ಇರೋರನ್ನ ಲೋಕಾಯುಕ್ತಕ್ಕೆ ಕೊಡಿ, ಅವ್ರಿಗೆ ಕೊಡಿ ಅಂತೇಳೆಲ್ಲ ಆ ಪ್ರೊಟೆಕ್ಷನ್ ಕೊಡೋ ಒಂದು ಕ್ಲಾಸಿಗೆ ಬಿಲ್ ತಂದಾಗ ಅದಕ್ಕೆ ತದ್ವಿರುದ್ಧವಾದ ಫೀಲಿಂಗ್ ಇಟ್ಕೊಂಡು ಅಮೆಂಡ್ಮೆಂಟ್ ಕೊಟ್ಟರೆ ಆಗಲ್ಲ ಸರ್. ತಾವು ಯು ಗೋ ಥ್ರೂ ದಿ ಎಂಟೈರ್ ಬಿಲ್ ಈಸ್ ಟು ಪ್ರೊಟೆಕ್ಟ್ ದೋಸ್ ಹೂ ಆರ್ ಇನ್ವಾಲ್ವ್ ಇನ್ ದಟ್ ಬಿಸ್ನೆಸ್. ಅವ್ರು ಮಾಡಲಿಲ್ಲ ಅನ್ನೋನ್ನ ಬೇರೆ ರೀತಿಯಲ್ಲಿ KCSR ಇದೆ, ಮತ್ತೊಂದು ಇದೆ, ನಾವು ಆಕ್ಷನ್ ತಗೋತೀವಿ, ಇನಿಷಿಯೇಟ್ ಮಾಡ್ತೀವಿ. ದಿಸ್ ಬಿಲ್ ಈಸ್ ಪರ್ಟೈನಿಂಗ್ ಓನ್ಲಿ ಟು ಅವ್ರಿಗೇನಾರು ರಕ್ಷಣೆ ಕೊಡಬೇಕು, ಅಬೇಟರ್ಸ್ ಯಾರಿದ್ದಾರೆ ನೋಡಬೇಕು, ಯಾರು ತಡೆದ್ರೆ ಏನು ಮಾಡಬೇಕು, ಯಾರು ದುರುದ್ದೇಶಪೂರ್ವಕವಾಗಿ ಪ್ರಚೋದನೆಗಳನ್ನ ಮಾಡಿದ್ರೆ ಏನು ಮಾಡಬೇಕು ಅನ್ನೋ ಘನವಾದ ಉದ್ದೇಶದಲ್ಲಿ ಈ ಬಿಲ್ ತಂದಿದ್ದೀವಿ. ಇದರೊಳಗೆ ನೀವು ಅದನ್ನು ಸೇರಿಸಿ ಅಂದರೆ ಇಟ್ ಮೇ ಬಿ ಡಿಫಿಕಲ್ಟ್ ಫಾರ್ ಅಸ್. ಮತ್ತು ಇದನ್ನೆಲ್ಲ ಟೆಲಿಕಾಸ್ಟ್ ಮಾಡೋದು ಅದು ಕಾನೂನೊಳಗೆ ನಾವು ಹೇಳೋಕ್ಕಾಗೋದಿಲ್ಲ ಸರ್. ಕಾನೂನು ಸಚಿವರು ಒಂದು 5 ನಿಮಿಷ ಇರಲಿಲ್ಲ. ನೀವು ತಾವು ನನ್ನ ಅಮೆಂಡ್ಮೆಂಟನ್ನು ತಪ್ಪಾಗಿ ಭಾವಿಸ್ಕೊಂಡಿದ್ದೀರಿ. ಅದೇನು ಅಂದರೆ, ನೀವೇನು ಬಿಲ್ ತಂದಿದ್ದೀರಿ ಅದನ್ನು ಡೈಲ್ಯೂಟ್ ಮಾಡ್ತಾ ಇದ್ದೀರಿ. ಇಲ್ಲ, ನಾವು ಐ ಆಮ್ ನಾಟ್ ಎಟ್ ಆಲ್ ಡೈಲ್ಯೂಟಿಂಗ್ ವಾಟ್ ಎವರ್ ಪ್ರೊವಿಷನ್ಸ್ ಯು ಹ್ಯಾವ್ ಬ್ರಾಟ್ ಇನ್ ದ ಬಿಲ್. ಐ ಆಮ್ ಸ್ಟ್ರೆಂಥನಿಂಗ್ ಯುವರ್ ಬಿಲ್ ವಿತ್ ಅಮೆಂಡ್ಮೆಂಟ್ಸ್ ವಿಚ್ ಆರ್ ಪ್ರೋ ಪೀಪಲ್. ನೀವು ಜನರಿಗೂ ರಕ್ಷಣೆ ಕೊಡಬೇಕಲ್ಲ.
ಅಧಿಕಾರಿಗಳಿಗೆ ಅಥವಾ ಅವ್ರು ಯಾರು ಕೆಲಸ ಮಾಡೋದಾರ ಅವ್ರಿಗೆ ಅಷ್ಟೇ ರಕ್ಷಣೆ ಕೊಡ್ತೀರಾ? ಜನರಿಗೆ ರಕ್ಷಣೆ ಕೊಡೋದಿಲ್ವಾ? ಅಲ್ಟಿಮೇಟ್ಲಿ ಯುವರ್ ಟಾರ್ಗೆಟ್ ಈಸ್ ದ ಪೇಷಂಟ್, ಯುವರ್ ಟಾರ್ಗೆಟ್ ಈಸ್ ದಿ ಸೊಸೈಟಿ, ನಾಟ್ ದೋಸ್ ಹೂ ಆರ್ ಇಂಪ್ಲಿಮೆಂಟರ್ಸ್ ಅಲೋನ್. ಆರ್ ಯು ವರ್ಕಿಂಗ್ ಫಾರ್ ಬ್ಯೂರೋಕ್ರಸಿ ಆರ್ ಫಾರ್ ಪೀಪಲ್? ಒಂದು ಸೆಕೆಂಡ್, ಪೂರ್ಣಕ್ಕೆ ಸಮಾಧಾನದಲ್ಲಿ ಕೇಳ್ರಿ. ನೀವು ಅಂದ್ರೆ ಹೂ ಅಂತೀರಿ, ನೀವು ಸ್ವಲ್ಪ ಅವಸರ ಮಾಡಿದಿರಿ ಅಂದರೆ ಅದು ಏನರ ಒಂದು ಬೇರೆ ಕಾರಣ ಹೇಳ್ತೀರಿ. ಅದಕ್ಕೆ ನಾನು ತಮ್ಮಲ್ಲಿ ಅರಿಕೆ ಮಾಡ್ಕೊಳ್ಳೋದಿಷ್ಟೇ ಸೌದಿಯವರೇ, ಇದು ಜನಪರವಾಗಿರ್ತಕ್ಕಂಥದ್ದು, ಅದು ಅಧಿಕಾರಶಾಹಿ ಪರವಾಗಿರ್ತಕ್ಕಂಥದ್ದು. ಅವ್ರಿಗೆ ರಕ್ಷಣೆ ಬೇಕು, ಕೊಡಿ ಅವ್ರಿಗೆ. ಆದರೆ ಕೊಡೋದ್ರ ಜೊತೆಗೇ ಅವ್ರದ್ದೇ ಆಗಿರ್ತಕ್ಕಂಥ ಅಕೌಂಟಬಿಲಿಟಿ ಇದೆ. ಆ ಅಕೌಂಟಬಿಲಿಟಿ ಇಲ್ಲ ಅಂತಂದರೆ ಯಾರಿಗೆ ಇವತ್ತು ಮಾಹಿತಿ ಯಾರು ನಾವು ಬೇಕಂದ್ರೆ ಸಿಗುತ್ತಾ? ಶಾಸಕರುಗಳಿಗೆ ಸಿಗೋದಿಲ್ಲ. ನೀವು ಸ್ವಲ್ಪ ಅವಕಾಶ ಕೊಡಿ, ಅವ್ರು ನಿಮ್ಗೆ ಏನೂ ಮಾಹಿತಿ ಕೊಡೋದಿಲ್ಲ. ಆದ್ದರಿಂದ ಅವ್ರಿಗೂ ಸಹಿತ ಅಕೌಂಟೇಬಲ್ ಮಾಡಿ ರಕ್ಷಣೆ ಕೊಡಿ, ಜನರಿಗೂ ಬೇಕಾಗಿರ್ತಕ್ಕಂಥ ಮಾಹಿತಿ ಲಭ್ಯ ಆಗುವಂಗೆ ಮಾಡಿ. ಪ್ರಕಟ ಮಾಡುವಂಥದ್ದು ಬಗ್ಗೆ ತಕರಾರು ಮಾಡಿದರು. ಏನು ಸರ್, ಇವತ್ತು ನೀವು ನೋಟಿಸ್ ಏನು ಮಾಡ್ತೀರಿ ಅದನ್ನು ಒಂದು ವೆಬ್ಸೈಟ್ನಾಗ ಹಾಕಿಬಿಡೋದಕ್ಕೆ ಏನು ತೊಂದರೆ? ಆದ್ದರಿಂದ ನಾನು ಕಾನೂನು ಸಚಿವರಲ್ಲಿ ವಿನಂತಿ ಮಾಡ್ತೀನಿ. ಇನ್ನು ಸನ್ಮಾನ್ಯ ಹಿರಿಯರಾದಂಥ ಜಗದೀಶ್ ಶೆಟ್ಟರ್ ಅವರು ಮಾಜಿ ಮುಖ್ಯಮಂತ್ರಿಗಳಾಗಿದ್ದವರು ತಾಂತ್ರಿಕ ಕಾರಣವನ್ನು ಮುಂದಿಟ್ಟರು. ನಾನಿಷ್ಟೇ ಇದರಲ್ಲಿ ಹೇಳೋದಕ್ಕೆ ಬಯಸೋದು, ನಾವು ಇಂಥ ತಾಂತ್ರಿಕ ಕಾರಣಗಳನ್ನು ಸದನ ಓವರ್ಲುಕ್ ಮಾಡಿದೆ. ಮಾನ್ಯ ಅಧ್ಯಕ್ಷರು ವಿಷಯ ಪರವಾಗಿಲ್ಲ ಅಂತಂದರೆ ಚರ್ಚೆಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅಂತಿಮವಾಗಿ ಈ ತಿದ್ದುಪಡಿಗಳನ್ನು ಒಪ್ಪೋದು ಬಿಡೋದು ಸದನಕ್ಕೆ ಬಿಟ್ಟಿರ್ತಕ್ಕಂಥ ವಿಚಾರ. ಆದರೆ ತಾಂತ್ರಿಕವಾಗಿ ನಾವು ಎತ್ತಬೇಕು ಅಂತಂದರೆ ನಾವು ಅವತ್ತ ಬಿಲ್ ತೊಗೊಂಡು ಬಂದು ಅವತ್ತ ಪಾಸ್ ಮಾಡಿಕೊಂಡು ಅವತ್ತ ಅಲ್ಲಿ ಕೆಳಗಿನ ಮನೆಗೆ ಮೇಲ್ಮನೆಗೆ ಹೋಗಿ ಪಾಸ್ ಮಾಡಿಕೊಂಡು ಬಿಲ್ಸನ್ನು ಕ್ಲಿಯರ್ ಮಾಡಿಲ್ವಾ? ಆ ತಾಂತ್ರಿಕತೆ ಎಲ್ಲಿ ಹೋಗ್ಬಿಡ್ತಾ ಅದು? ಇದನ್ನೆಲ್ಲ ಅನುಭವದಲ್ಲಿ ನೋಡಿರೋರು ನಾವು. ಒಂದು ವೇಳೆ ಇದನ್ನು ನೀವು ತಾಂತ್ರಿಕವಾಗಿ ಹಿಂಗೆ ಅಂತ ಅಂದರೆ ತಾಂತ್ರಿಕವಾಗಿ ಎಷ್ಟು ಬಿಲ್ಲು ಮಂಡನೆ ಮಾಡೋದಕ್ಕೆ, ಇಲ್ಲಿಂದ ಪಾಸ್ ಮಾಡಿಕೊಂಡು ಹೋಗಿ ಅಲ್ಲಿ ಮಂಡನೆ ಮಾಡೋದಕ್ಕೆ ಎಷ್ಟು ಎಲಿಜಿಬಲ್ ಇರ್ತಾವೆ? ನೀವೇ ಹೇಳ್ರಿ ಶೆಟ್ಟರ್ ಅವರೇ. ನೀವು ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದೊಳಗಿನ ಹಲವಾರು ಬಿಲ್ಗಳನ್ನು ಆ ರೀತಿ ಪಾಸ್ ಮಾಡಿದ್ದೇವೆ. ಆದ್ದರಿಂದ ನಾನು ಕೇಳಿ, ಪಾರ್ಲಿಮೆಂಟರಿ ಸಚಿವರು ಸ್ವಲ್ಪ ಕೇಳ್ರಿ. ನೀವು ಈ ಬಿಲ್ ತಂದಾಗನ ಇವನ್ನೆಲ್ಲ ನೀವು ನೋಡಬೇಕಾಗಿತ್ತು. ನಾನು ಅಧ್ಯಕ್ಷರಲ್ಲಿ ವಿನಂತಿ ಮಾಡ್ತೀನಿ, ಈ ತಾಂತ್ರಿಕ ನೆಪವಡ್ಡಿ ಜನಪರವಾಗಿರ್ತಕ್ಕಂಥ ಈ ತಿದ್ದುಪಡಿಗಳನ್ನು ಚರ್ಚೆಗೂ ಮಂಡನೆ ಮಾಡಬಾರ್ದು ಅಥವಾ ಅವಕಾಶ ಕೊಡಬಾರ್ದು, ಈ ಸದನದಲ್ಲಿ ಅದಕ್ಕೆ ಅವಕಾಶ ಇರಬಾರ್ದು ಅಂಥೇಳಿ ಆಗುವಂಥ ಮಾತೇನಿದೆ, ಇದು ಈ ಶಾಸಕಾಂಗಕ್ಕೆ ಶೋಭೆ ತರ್ತಕ್ಕಂಥ ವಿಚಾರ. ದಯಮಾಡಿ ಪರಿಗಣಿಸಬೇಕು ಅಂತೇಳಿ ತಮ್ಮಲ್ಲಿ ತಮಗೆ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ, ಈ ಬಿಲ್ಲು ಕಾಂಟ್ರಡಿಕ್ಷನ್ ಆಗೋಕ್ಕೆ ಸಾಧ್ಯ ಇಲ್ಲ ಸರ್. ಇದೊಂದು ವಿಶೇಷ ಪ್ರಕರಣ ಸರ್. ಎಲ್ಲ ಜೀವದ ಹಂಗೆ ತೊರೆದು ಕೆಲಸ ಮಾಡ್ತಾವ್ರೆ. ಬೇಕಾದಷ್ಟು ಕಡೆ ಆಶಾ ಕಾರ್ಯಕರ್ತರಿಗೆ ಅಟ್ಯಾಕ್ ಮಾಡೋರೆ, ಬೇಕಾದಷ್ಟು ಕಡೆ ಡಾಕ್ಟ್ರಿಗೆ ಅಟ್ಯಾಕ್ ಮಾಡ್ತಾರೆ, ಪ್ರಾಪರ್ಟಿ ಡಿಸ್ಟ್ರಕ್ಷನ್ ಆಗ್ತಿದೆ. ಎಲ್ಲರೂ ನಾವು ಅವ್ರಿಗೆ ಪ್ರೊಟೆಕ್ಷನ್ ಕೊಡಲಿಲ್ಲ ಅಂದರೆ ನಮಗೆ ಸ್ವಲ್ಪ ಸರ್ ಪ್ಲೀಸ್, ನಾನು ಮಾತಾಡೋಕ್ಕೆ ಬಿಡ್ರಿ. ಪ್ಯಾಂಡಮಿಕ್ ಅಂತ ಇಂಥವು ಬಂದಾಗ ಅದು ವಿಶೇಷ ಪ್ರಕರಣ ಅಂತೇಳಿ ನಾವು ಕಾನೂನು ಮಾಡೋಕ್ಕೆ ಆರ್ಡ್ರ್ ಮಾಡೋಕ್ಕೆ ಅಧಿಕಾರ ಇಲ್ಲದೆ ಹೋದರೆ ನಾವು ಇದನ್ನು ಹತೋಟಿಗೆ ತರೋದು ಕಷ್ಟ ಅನ್ನೋದು ಭಾವನೆ ಇಟ್ಕೊಂಡು ನಾವು ಈ ಆ್ಯಕ್ಟನ್ನು ತಂದಿದ್ದೀವಿ. ತಾವೇನು ಹೇಳ್ತಿದ್ದೀರಿ, ಇದರಲ್ಲಿರೋ ಅಧಿಕಾರಿಗಳು ಹಿಂಗೆ ಮಾಡಿದ್ರೆ ಏನು ಮಾಡ್ತೀರಿ, ಹಂಗೆ ಮಾಡಿದ್ರೆ ಏನು ಮಾಡ್ತೀರಿ, ಹಂಗೆ ಮಾಡಿದ್ರೆ ಏನು ಮಾಡ್ತೀರಿ ಸರ್? ದೇರ್ ಆರ್ ಲಾ. ನೀವು KCSR ಇದೆ, ಏನಾದರೂ ಇಫ್ ಸಂಬಡಿ ಏರ್ಸ್ ಟೇಕ್ ಆಕ್ಷನ್ ಅಂಡರ್ KCSR. ಇಫ್ ಸಂಬಡಿ ಇಸ್ ಕರಪ್ಟ್ ಟೇಕ್ ಆಕ್ಷನ್ ಅಂಡರ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್. ಈಗ ನೀವು ಪ್ರತಿ 3 ತಿಂಗಳಿಗೆ ಆಡಿಟ್ ಮಾಡಿ ಅಕೌಂಟ್ ಕೊಡಿ ಅಂದರೆ ವಿ ಕೆನಾಟ್ ಗೋ ಎಗೇನೆಸ್ಟ್ ದಿ ಪ್ರಿನ್ಸಿಪಲ್ಸ್ ಆಫ್ ಅಕೌಂಟಿಂಗ್ ಆಫ್ ದಿ ಸ್ಟೇಟ್. ನಾವು ಯಾವುದೋ ಒಂದು ಕಾರ್ಯನ 3 ತಿಂಗಳಿಗೆ ಆಡಿಟ್ ಮಾಡಿಸಿ ರಿಪೋರ್ಟ್ ಕೊಡಿ ಅಂದರೆ ನಾವು ಕೊಡೋಕ್ಕಾಗಲ್ಲ. ಮತ್ತು ವೆಬ್ಸೈಟ್, ಒಂದು ನಿಮಿಷ, ನಾವು ಕಮಿಟಿ ಮಾಡಿರ್ತೀವಿ ಸರ್, ಕಮಿಟಿ ಸ್ಕ್ರೂಟನೈಸ್ ಮಾಡಬೇಕು. ಕಮಿಟಿ ಏನೇನನ್ನು ಅಧಿಕೃತವಾಗಿ ಪ್ರಕಟ ಮಾಡಬೇಕು, ಅನೌನ್ಸ್ ಮಾಡಬೇಕು, ಅವ್ರು ಮಾಡಬೇಕು. ಯಾವುದನ್ನು ವೆರಿಫೈ ಮಾಡಿ 2-3 ಸಲ ಚರ್ಚೆ ಮಾಡಿ ಅದಕ್ಕೆ ನಾವು ಪಬ್ಲಿಕ್ಕಿಗೆ ಮಾಹಿತಿ ಕೊಡಬೇಕು, ಅದನ್ನು ಮಾಡಬೇಕು. ಅದನ್ನೆಲ್ಲ ತಕ್ಷಣ ನೀವು ವೆಬ್ಸೈಟಿಗೆ ಪೋಲ್ ಮಾಡಿ ಅಂದರೆ ಆಡಳಿತ ನಡೆಯುತ್ತಾ? ಇದೆಲ್ಲರೂ ಮಾಡೋಕ್ಕಾಗುತ್ತಾ? ನಾನು ಗೊತ್ತು ನನಗೆ, ಸನ್ಮಾನ್ಯ ಪಾಟೀಲರು 200% ಟ್ರಾನ್ಸ್ಪರೆಂಟ್ ಆಗಿರಲಿ ಆಡಳಿತ ಅಂತ ಬಯಸ್ತಾರೆ.
ನಾನು ಅಪ್ರಿಷಿಯೇಟ್ ಯುವರ್ ಕನ್ಸರ್ನ್, ಬಟ್ ದಿಸ್ ಕೆನಾಟ್ ಬಿ ಇಂಡಕ್ಟೆಡ್ ಆರ್ ದಿಸ್ ಕೆನಾಟ್ ಬಿ ಟೇಕನ್ ಇನ್ ಟು ಕಾಗ್ನಿಸನ್ಸ್ ಅಂಡರ್ ದಿ ಪ್ರೆಸೆಂಟ್ ಲಾ ವಿಚ್ ಈಸ್ ಫಾರ್ವರ್ಡೆಡ್ ಫಾರ್ ಪಾಸಿಂಗ್ ಇನ್ ದಿ ಹೌಸ್. ಸರ್ ಐ ಆಮ್ ವೆರಿ ಸಾರಿ, ಐ ರಿಗ್ರೆಟ್. ಈಗಿರೋ ಬಿಲ್ಲನ್ನು ದಯಮಾಡಿ ಕ್ಲಿಯರ್ ಮಾಡಿಕೊಡ್ಬೇಕು. ಪ್ರಾಬ್ಲಮ್ ಏನಾಗ್ತದೆ ಈಗ ಸಬ್ಜೆಕ್ಟ್ ಸಾಂಕ್ರಾಮಿಕ ರೋಗ ಅಷ್ಟೇ ಸೀಮಿತವಾಗಿದೆ. ಅಲ್ಲಿ ಕೆಲವು ಸೂಚನೆ ಕೊಟ್ಟಿದ್ದಾರೆ. ಇಲ್ಲ ದೇಶಪಾಂಡೆ, ಅಲ್ಟಿಮೇಟ್ಲಿ ಸಿ ಯು ಗಾಟ್ ಎ ಮೆಜಾರಿಟಿ, ಯು ಕ್ಯಾನ್ ಡಿಸೈಡ್. ಬಟ್ ನಾನು ಹೇಳ್ತಾ ಇದ್ದೇನೆ ಅಂದರೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಈಗ ಸಾಂಕ್ರಾಮಿಕ ರೋಗಕ್ಕೆ ಅಷ್ಟೇ ಸೀಮಿತವಾದ ಮಸೂದೆ ಇದು. ಈಗ ಯಾವ ಪ್ರಕಾರ ನೀವು ಆಫೀಸರ್ಸ್ಗೆ ಪ್ರೊಟೆಕ್ಷನ್ ಕೊಡಿ, ನಿಜ ಕೊಡಾಕಬೇಕು, ಆಶಾ ವರ್ಕರ್ ಕೊಡಬೇಕು, ಅಂಗನವಾಡಿ ಕೊಡಬೇಕು, ಪೊಲೀಸ್ ಕೊಡಬೇಕು. ನಾನು ಟಿ ವಿ ಮೇಲೆ ನೋಡ್ತಿದ್ದೆ, ಕೆಲವು ಪೊಲೀಸ್ಗಳು ಯಾವ ರೀತಿ ಲಾಠಿ ಚಾರ್ಜ್ ಮಾಡ್ತಿದ್ದು ಅದು ತೋರಿಸಿದ್ರು. ಅವ್ರ ಕಡೆ ಆದ ಆಕ್ರಮಗಳು ನೀವು ಬೇಕಾದ್ರೆ ನೋಡಿ, ಟೈಮ್ಸ್ ನಾವು ಹಚ್ಚಿ ಯಾವ ರೀತಿ, ಒಂದು ಕರ್ನಾಟಕದಲ್ಲ, ಜನರಲಿ ಆಲ್ ಇಂಡಿಯಾ. ಹಾಗಾಗಿ 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 ಎಲ್ಲೆಲ್ಲೇ ಅಧಿಕಾರಿಗಳಿಂದ ಅಕ್ರಮ ಆಗ್ತದೆ, ಅದು ಸಹ ಅವ್ರ ಮೇಲೆ ಕ್ರಮ ಆಗ್ಬೇಕಲ್ಲ, ಜನರಿಗೂ ಸಂರಕ್ಷಣೆ ಇರಬೇಕಲ್ಲ. ದೇಶಪಾಂಡೆ ಅವರೇ, ಬೌಂಡೆಡ್ ಕೇಸಸ್ ಆರ್ ಲಾ, ಕೇಸಸ್ ಆರ್ ರೂಲ್ಸ್ ಮಾಡೋದಕ್ಕೆ. ಇಫ್ ಸಚ್ ಥಿಂಗ್ ಹ್ಯಾಪನ್ಸ್ is something for which they are responsible, we will initiate action under KCS sir. ಈಗ ಹಂಗಾರೆ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳಿಲ್ವಾ? ಈಗ ಈ ಕೋವಿಡ್-19 ದಲ್ಲಿ ಹಲವಾರು ಅಕ್ರಮಗಳು ಆಗಿದ್ದಾವೆ, ಹಲವಾರು ಅಕ್ರಮಗಳು ಆಗಿದ್ದಾವೆ. ಎಷ್ಟು ಅಧಿಕಾರಿ ಮೇಲೆ ಆಕ್ಷನ್ ತಗೊಂಡ್ರಿ? ಕೋವಿಡ್ ಎಷ್ಟು ಅಧಿಕಾರಿ ಆಕ್ಷನ್? ಕೋವಿಡ್ಗೆ ನಾವು ಎಮರ್ಜೆನ್ಸಿ, ಇದೊಂದು ನ್ಯಾಷನಲ್ ಡಿಸಾಸ್ಟರು, ಇದನ್ನೇನಾದ್ರು ಬೇರಿಸಬೇಕು, ಅವ್ರಿಗೆ ಪ್ರೊಟೆಕ್ಷನ್ ಕೊಡಬೇಕು, ಅವ್ರ ಲೈಫ್ ಥ್ರೆಟ್ ಇದೆ, ಜೊತೆಗೆ ಫಿಸಿಕಲ್ ಹರ್ಟು ಆಗುತ್ತೆ ಅನ್ನೋ ಕಡೆ ನಾವು ಪ್ರೊಟೆಕ್ಟ್ ಮಾಡ್ಬೇಕಂದ್ರೆ ಅವ್ರನ್ನ ನಿಮ್ಮನ್ನ ಹಂಗ್ ಮಾಡಿ ಶಿಕ್ಷೆ ಮಾಡ್ತೀವಿ, ಹಿಂಗ್ ಮಾಡಿ ಶಿಕ್ಷೆ ಮಾಡ್ತೀವಿ, ಹಿಂಗ್ ಮಾಡಿ ಶಿಕ್ಷೆ ಮಾಡ್ತೀವಿ ಅಂತ ಯಾರನ್ನು ಒಳಕೋಗೋದನ್ನ ನಿರ್ಬಂಧ ಮಾಡ್ತೀರಾ ನೀವು? ಮಾಧುಸ್ವಾಮಿ ಅವರು ಒಂದೇ ನಿಮಿಷ. ಮಾಧುಸ್ವಾಮಿ ಅವರು, ದೇಶಪಾಂಡೆ ಅವರು ಒಂದೇ ನಿಮಿಷ. ಮಾಧುಸ್ವಾಮಿ ಅವರು, ಇಲ್ಲ ಈಗ ಮಾಧುಸ್ವಾಮಿ ಅವರು, and which government can give you straight away information through website? ಓಕೆ ಮಾಧುಸ್ವಾಮಿ ಅವರು ಒಂದೇ ನಿಮಿಷ. ದೇಶಪಾಂಡೆ ಅವರು ಒಂದೇ ನಿಮಿಷ. ಈಗ ಸರ್ಕಾರವು ತನ್ನ ಅಭಿಪ್ರಾಯವನ್ನ ಈ ಕರ್ನಾಟಕ ಸಾಂಕ್ರಾಮಿಕ ರೋಗಗಳ ವಿಧೇಯಕದ ಬಗ್ಗೆ ಹೇಳಿದೆ. ನಾನು ಒಂದೇ ಒಂದು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸೋದು ಅಂದರೆ, ಶ್ರೀಯುತ ಎಚ್ ಕೆ ಪಾಟೀಲ್ರು ಕೊಟ್ಟಂಥ ತಿದ್ದುಪಡಿಯನ್ನ ಸರ್ಕಾರ ಅದನ್ನು ಪ್ರತ್ಯೇಕವಾಗಿ ಆದರೂ ಪರಿಶೀಲಿಸಿ ಇನ್ಯಾವ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಅದನ್ನು ಹೇಗೆ ಜೋಡಿಸ್ಕೊಳ್ಬೇಕು ಇತ್ಯಾದಿಗಳನ್ನು ತಾವು ಪರಿಶೀಲನೆಯನ್ನು ಮಾಡಿ. ಅಧ್ಯಕ್ಷರೇ, ನೀವು ಆ ರೀತಿ ಸರ್ಕಾರಕ್ಕೆ ಸೂಚನೆ ಕೊಡೋದಾದರೆ ನಾನು ತಮ್ಮ ಸೂಚನೆಗೆ ಹಾಗೂ ತಮಗೆ ಏನೊಂದು ವಿನಂತಿ ಮಾಡ್ತೀನಿ ಅಂದರೆ, ಇದನ್ನು ಜಾಯಿಂಟ್ ಸೆಲೆಕ್ಟ್ ಕಮಿಟಿ ಕಳಿಸ್ರಿ. ಆಮೇಲೆ ನೀವು ಬೇಕಾದ್ರೆ ಯು ಕ್ಯಾನ್ ಮೇಕ್ ಎ ಆರ್ಡಿನೆನ್ಸ್ ಆಲ್ಸೋ. ಇಟ್ ಈಸ್ ನೌ ಬೀಯಿಂಗ್ ರಿಪ್ಲೇಸ್ಡ್. ಯು ಮೇಕ್ ಅನದರ್ ಆರ್ಡಿನೆನ್ಸ್ ವಿತ್ ದೀಸ್ ಅಮೆಂಡ್ಮೆಂಟ್ಸ್. ಯು ಸೆಂಡ್ ಇಟ್ ಟು ಜಾಯಿಂಟ್ ಸೆಲೆಕ್ಟ್ ಕಮಿಟಿ. ಈಗ ಇದನ್ನು ಪ್ರತ್ಯೇಕವಾಗಿ ತಾವು ಪರಿಶೀಲನೆ ಮಾಡಿ ಆರ್ಡಿನೆನ್ಸ್ ಆಗಿ ನಾವು ಆರ್ಡಿನೆನ್ಸ್ ತರದೇ ಹೋಗಿದ್ರೆ ಇಷ್ಟೊತ್ತಿಗೆ ಏನೇನು ಅನಾಹುತ ಆಗ್ತಿತ್ತೋ ತಾವು ಇದರ ಸೀರಿಯಸ್ನೆಸ್ ಅನ್ನ ಅರ್ಥ ಮಾಡ್ಕೋಬೇಕು ನೀವು. ವಿ ಕೆನಾಟ್ ಜಸ್ಟ್ ಸಿಂಪ್ಲಿ ಈ ತರ ಇಂಥ ಬಿಲ್ಗಳನ್ನ ನೀವು ಏನು ಇಲ್ವೇ ಇಲ್ಲ ಸರ್. ಈಗ ಆಸ್ಪತ್ರೆಗೆ ಹಾನಿ ಮಾಡೋರೆ, ಪ್ರಾಪರ್ಟಿ ಲಾಸ್ ಮಾಡ್ತಾರೆ, ಆಫೀಸರ್ಸ್ ಹೊಡಿತಾರೆ, ಅವರು ನಮ್ಮ ಆಶಾ ಕಾರ್ಯಕರ್ತರನ್ನ ANMಗಳನ್ನ ತಗೊಂಡೋಗಿ ಕೂಡಾಕ್ತಾರೆ, ಮನೆಗಳಿಗೆ ಹೋಗಕ್ ಬಿಡಲ್ಲ, ಟ್ರೇಸ್ ಮಾಡಕ್ ಬಿಡೋದಿಲ್ಲ. ಇವಕ್ಕೆಲ್ಲ ಅದ್ ಬಿಡಿ ಸರ್. ಈಗ ಲೂಟಿ ಮಾಡ್ತಾರಲ್ಲ, ಲೂಟಿ ಮಾಡೋರ್ ರಕ್ಷಣೆ ಕೊಡ್ಬೇಡ್ರಿ ಅಂತ ಹೇಳ್ತೇವೆ ನಾವು. ನೀವು ಕೊಡ್ತಿರೋ ಪ್ರಪೋಸ್ ನಾನು ಓದ್ತೀನಿ ಕೇಳಿ, ಒಪ್ಲಿ ಸಭೆ. ನೀವೇನ್ ಹೇಳ್ತೀರಿ? ಅವ್ರು ಯಾರು ಕಾರ್ಯನ ಸರಿಯಾಗಿ ಮಾಡಲ್ಲ, ಅವ್ರ ಮೇಲೆ ಆಕ್ಷನ್ ತಗೊಂತೀರಿ. ನಾವು ತಡೀರಿ, ಎಲ್ಲಾ ಮಾಹಿತಿನ ವೆಬ್ಸೈಟ್ ಅಲ್ಲಿ ಹಾಕಿಂತೀರಿ. ಪ್ರತಿ 3 ತಿಂಗಳಿಗೆ ಒಂದ್ಸರಿ ನಮ್ಗೆ ಆಡಿಟೆಡ್ ರಿಪೋರ್ಟ್ ಕೊಡಿ ಅಂತೀರಿ. ಹೌ ಕ್ಯಾನ್ ಯು ಡೂ ದಿಸ್? ಓಕೆ, ಇದನ್ನ ಸಲಹೆಯನ್ನು ಪರಿಶೀಲಿಸಿ ಶ್ರೀರಾಮುಲು ಅವರು ತಾವು ಮಂಡಿಸಿರೋ ನೋಡಿ. This is the opinion of even PSC, you know. Function of a state government cannot be done. ದಯಮಾಡಿ ನಾವು ಇದನ್ನ ಅಕ್ಸೆಪ್ಟ್ ಮಾಡಕ್ಕಾಗೋದಿಲ್ಲ. ನಮ್ಮ ಮೂಲ ಕಾಯ್ದೆಗೆ ಇದನ್ನ ಹೇಳಿದ್ದೀನಿ ನಾನು, ಸರ್ಕಾರ ಕೇಳಿದ್ದೇನೆ. ಶಿವಲಿಂಗೇಗೌಡ್ರಿ ಬಿಲ್ ಬಗ್ಗೆ ಮಾತಾಡ್ತೀನಿ. ಸಾಂಕ್ರಾಮಿಕ ರೋಗಗಳು ಅಂದ್ರೆ ಯಾವ್ಯಾವು? ವಾಂತಿ ಭೇದಿ ಸೇರುತ್ತಾ, ಮಲೇರಿಯಾ ಸೇರುತ್ತಾ? ಹೌದು, ಮಲೇರಿಯಾ ಈಗ ಅಲ್ಲಿ ಬಂದ್ಬಿಟ್ಟು ಅಲ್ಲಿ ಹೊಡಿಯಪ್ಪ ಮಲೇರಿಯಾಕ್ಕೆ ಔಷಧಿ ಅಂತಾರೆ, ಆಮೇಲೆ ಹೊಡಿಲಿಲ್ಲ ಅಂತಾನೆ, ಅವನು ಹೋಗಿ ಕೇಸ್ ಹಾಕ್ತಾನೆ.
ಇವನು ಯಾವ್ದೋ ಹಳೆ ಬ್ರಿಡ್ಜಿನ ಮೇಲೆ ಒಂದು ಎಂತದ ಕೇಸ್ ಕೊಡ್ತಾನೆ, ಅಲ್ಲಿ ಜನ ಇಕ್ಕಟ್ಟಿಸ್ಗಾಕಿನೋದು. ಇದು ಕೋವಿಡ್-19 ಬಂದಿದೆ ಹೋಗುತ್ತೆ, ಅದು ಬೇರೆ ಪ್ರಶ್ನೆ. ಈಗ ಸಾಂಕ್ರಾಮಿಕ ರೋಗಗಳು ಯಾವ್ಯಾವ ಹೇಳಿ ಫಸ್ಟ್. ಸಾಂಕ್ರಾಮಿಕ ರೋಗಗಳು ಇಂಥ ಸ್ಪೆಸಿಫಿಕ್ ಆಗಿ ಗುರುತಿಸಿ, ಆವಾಗ ನೀವು ತಗೊಬನ್ನಿ. ಈಗ ಕೋವಿಡ್ಗೆ ಎಲ್ಲೋ 4 ಕಡೆ ಗಲಾಟೆ ಆಗೈತೆ ಅನ್ನೋ ಒಂದೇ ಉದ್ದೇಶಕ್ಕೆ ನೀವು ಯಾರು ವಾರಿಯರ್ಸ್ನ ಹೊಡೆದಿಲ್ಲ. ಯಾರು ವಾರಿಯರ್ಸ್ ಬಗ್ಗೆ ಗೌರವ ಕಂಡು ಅವ್ರಿಗೆ ಸನ್ಮಾನ ಮಾಡಿ ಕಿಟ್ ಕೊಟ್ಟು ಸನ್ಮಾನ ಮಾಡಿಸಿದೀವಿ. ಆದ್ರೆ ಪಾಪ ಎಲ್ಲ ಯಾವ್ದೋ ದೃಷ್ಟಿನಲ್ಲಿ ಎಲ್ಲೋ ಅಂತ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಈ ರೀತಿ ಬೆಂಗಳೂರು ಸಿಟಿ ಒಳಗೆ ಒಳಗ್ ಬಿಡಲ್ಲ. ಬೆಂಗಳೂರಿಗೆ ತಗೊಬಲ್ಲಿ ಬೇಕಾರೆ ತರಬೇಡಿ. ಕಿಟ್ ಕೊಟ್ಟು ಅವ್ರಿಗೆ ಶಾಲೆ ಸನ್ಮಾನ ಮಾಡಿದ್ವಿ. ಕೆಲವು ಕಡೆ ಆಗಿದೆ ಸರ್, ಕೆಲವು ಕಡೆ ಆಗಿದೆ ಸರ್. ಯಾರು ಬರ್ತಾರೆ ನಿಮ್ಗೆಲ್ಲ ಕೆಲಸ ಮಾಡಕ್ಕೆ? ದಯವಿಟ್ಟು ತಪ್ಪು ಮಾಹಿತಿ ಕೊಡಬೇಡಿ ಸರ್. ಬೆಂಗಳೂರಿನಲ್ಲಿ ಕೂಡಾಕವ್ರೆ, ಮುಂದಕ್ಕೆ ಹೋಗಕ್ ಬಿಟ್ಟಿಲ್ಲ. ಹಾಗಾದ್ರೆ ಡಾಕ್ಟರ್ಗಳಿಗೆ ಮಹಿಳೆಯರ ಮೇಲೆ ಅನ್ಯಾಯ ಬಹಳ ಆಗಿದೆ ಸರ್. ತಾವು ನೋಡಿದ್ದೀರಾ? ಜೆಡಿಎಸ್ ಮಹಿಳೆಯರ ಮೇಲೆ JDS ನಲ್ಲ ಸರ್, ಮಹಿಳೆಯರ ಮೇಲೆ JDS ಮೇಲೆ ಇದ್ದೀರಲ್ಲ. ಹೇಳಿಲ್ಲ, ಕೊಡ್ಲಿಕ್ಕೆ ಬೇಕು ಮಹಿಳೆಯರ ಮೇಲೆ. ಆದ್ರೆ ಅದ್ರ ಜೊತೆ ಜನರಿಗೂ ಹಾಕಿ ಕೊಡ್ಬೇಕಲ್ರಿ. ವಾಟ್ ರಾಂಗ್ ಇಸ್ ದೇರ್? ಆಶಾ ಕಾರ್ಯಕರ್ತರ ಮೇಲೆ ಆಗಿದೆಯಲ್ಲ ಸರ್. ಕಾನೂನು ಸಾಂಕ್ರಾಮಿಕ ರೋಗಗಳು ಅಂದ್ರೆ ಯಾವ್ಯಾವ ಹೇಳಿ? ಆಮೇಲೆ ಮಲೇರಿಯಾ ಇವೆಲ್ಲ ಸೇರಿಸಬೇಡಿ. ವಾಂತಿ ಗಲಾಟೆ ಮಾಡೋದು ಖಾಯಂ. ಪೊಲೀಸ್ ಇನಬಿಲಿಟಿ ವ್ಯಕ್ತಪಡಿಸಿದಕ್ಕೆ ತಂದಿದ್ವಿಲ್ಲ ನಾವಿಲ್ಲಿ. ಓಕೆ, ಶ್ರೀರಾಮ್ಲವರು ಮಾನ್ಯ ಅಧ್ಯಕ್ಷರೇ, ಓಕೆ, ಶಿವಲಿಂಗೇಗೌಡರು ಕೂತ್ಕೊಳ್ಳಿ. ನಮಗೆ ಸಾಂಕ್ರಾಮಿಕ ರೋಗಗಳು ಯಾವ್ಯಾವ ಹೇಳಿ? ಹೇಳ್ತಾರೆ, ಪಟ್ಟಿ ಕಳಿಸಿ ಕೊಟ್ಟಿದ್ದಾರೆ. ಯಾಕಂದ್ರೆ ನಾನು ಶಿವಲಿಂಗೇಗೌಡರು ಯಾವ ಎಷ್ಟು ಸಲ ಹೇಳೋದ್ರಿ, ಹೇಗೆ ಹೇಳೋದ್ರಿ? ಎಲ್ಲೋ ಒಂದು ಕಡೆ ಫ್ರಂಟ್ ಲೈನ್ ವಾರಿಯರ್ಸ್ ಇವತ್ತೇನು ಕೋವಿಡ್ ವಿಚಾರದಲ್ಲಿ ಕಾರ್ಯನಿರ್ವಹಿಸಿದಂಥ ಅಧಿಕಾರಿಗಳಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಕೋವಿಡ್ಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಅಲ್ಲಲ್ಲಿ ಆಶಾ ಕಾರ್ಯಕರ್ತರು ಹೋದಂಥ ಟೈಮಲ್ಲಿ ಕೂಡ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ ಆ ನಿಟ್ಟಿನಲ್ಲಿ ಈ ವಿಧೇಯಕವನ್ನು ಕೂಡ ತಂದಿದ್ದೀವಿ. ದಯವಿಟ್ಟು ಹಿರಿಯರಂತ HK ಪಾಟೀಲ್ ಸಾಹೇಬರು ಕೂಡ ಹೇಳಿದ್ರು, 12A, 12B, 12C ಬಗ್ಗೆ ಕೂಡ ಹೇಳಿದರು. ಅದೇ ರೀತಿಯಲ್ಲಿ ದೇಶಪಾಂಡೆ ಸಾಹೇಬರು ಕೂಡ ಹೇಳಿದ್ದಾರೆ. ಇದನ್ನು ಪರಿಶೀಲನೆ ಮಾಡೋಂಥ ಕೆಲಸ ಮಾಡ್ತೀನಿ. ದಯವಿಟ್ಟು ತಾವೆಲ್ಲರೂ ಕೂಡ ಒಪ್ಪಿ ಅವರು ಸಾಂಕ್ರಾಮಿಕ ರೋಗಗಳು ಅಂದ್ರೆ ಯಾವ್ದು ಅಂತ ಒಂದು ವಿಧೇಯಕವನ್ನು ಅಂಗೀಕರಿಸಬೇಕಂತೇಳಿ ನಾನು ವಿನಂತಿ ಮಾಡ್ತೀನಿ. ಸಾಂಕ್ರಾಮಿಕ ರೋಗ ಯಾಕಂದ್ರೆ ಮಳೆ ಬಂದಂತ ಟೈಮಲ್ಲಿ ಬಹಳಷ್ಟು ಸಾಂಕ್ರಾಮಿಕ ರೋಗಗಳು ಹೊಸದಾಗಿ ಬರ್ತಾನೆ ಇರ್ತಾವ. ಅವ್ರಿಗೆ ಗೊತ್ತಿರೋಂತ ಸಾಂಕ್ರಾಮಿಕ ರೋಗಗಳು ಯಾವಿದಾವ ಅದೇ ನಮಗೂ ಗೊತ್ತಿಲ್ಲ. ಮಲೇರಿಯಾ ಬಂದಂತ ಟೈಮಲ್ಲಿ ಜಾಸ್ತಿ ಆದ್ರೆ ಹೊಸ ಬರುವಂತ ಟೈಮಲ್ಲಿ ಅದು ಹೇಳಕ್ ಆಗಲ್ಲ. ಅಲ್ಲಲ್ಲ, ಮತ್ತೆ ಸಾಂಕ್ರಾಮಿಕ ರೋಗಗಳು ಅಂದ್ರೆ ನಾಳೆ ಬೆಳಿಗ್ಗೆ ಡಾಕ್ಟರ್ ಇರಕ್ಕಲ್ಲ, ಈಗ ಕೇಳ್ಬಾರ್ದ ಡಾಕ್ಟರ್ನ? ಅಧ್ಯಕ್ಷರೇ, ಸಾಂಕ್ರಾಮಿಕ ರೋಗ ಈ ಕೊರೋನಾ ಬಂದಿದೆ, ತಾವು ತಂದಿದ್ರಿ, ಅದಕ್ಕೆ ನಾವೆಲ್ಲ ಒಪ್ಕೋತೀವಿ. ಈಗ ಅವ್ರು ಹೇಳ್ದಂಗೆ ನಾಳೆ ಬೆಳಿಗ್ಗೆ ಯಾವುದೋ ಒಂದು ಸಣ್ಣದಕ್ಕೂ ಅವ್ರು ಅದಕ್ಕೆ ಮಿಸ್ಯುಟಿಲೈಸ್ ಮಾಡಿದ್ರೆ UT ಖಾದರ್ ಸಾಂಕ್ರಾಮಿಕ ರೋಗಗಳು ಅಂದ್ರೆ ಇಂತಿಂತ ರೋಗಕ್ಕೆ ಅಂತ ತಗೋಬಲ್ಲಿ. ಅದನ್ನ ತಿಳಿಸ್ಬಿಡ್ರಿ ಆಮೇಲೆ ಶಿವಲಿಂಗೇಗೌಡ್ರಿಗೆ. ಓಕೆ, UT ಖಾದರ್. ಸಭಾಧ್ಯಕ್ಷರೇ, ಸ್ಪಷ್ಟವಾಗಿ ಹೇಳಿದೀವಿ, ನೋಟಿಫೈಡ್ ಎಪಿಡೆಮಿಕ್ ಅಂತ, ನೋಟಿಫೈಡ್ ಪೆಂಡಮಿಕ್. ಸರ್ ಡೆಂಗು ಬರ್ಬೋದು, ಒಂದ್ ನಿಮಿಷ ಅಲ್ಲಿ ಬಿಲ್ ಓದಿ ಸರ್. ಸ್ಪಷ್ಟವಾಗಿ ನೀವು ಜ್ವರ ಎಲ್ಲ ಸಾಂಕ್ರಾಮಿಕ, ಡೆಂಗು ಬರ್ಬೋದು ಸರ್. ಕೆಲವು ಸಲ ನಾವು ಇನ್ಸಿಸ್ಟ್ ಮಾಡ್ತೀವಿ, ಮಲೇರಿಯಾ ಬರುತ್ತೆ, ನೀರು ಹಿಂಗೆ ಮಾಡಿ ಹಂಗೆ ಮಾಡಿ, ಶುದ್ಧ ಇರಿ, ಮನೆ ಮುಂದೆ ಕ್ಲೀನ್ ಇರಿ ಅಂತ ಹೇಳಿ ಮಾಡೋದೇ ಇಲ್ಲ ಅಂದಾಗ ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ಸಮ್ ಆಕ್ಷನ್ ಅಲ್ವಾ ಸರ್? ಈ ಥರ ಒಬ್ಬರಿಂದ ನಾವು ಜ್ವರ ಬಂದವ್ರಿಗೆ, ಮಲೇರಿಯಾ ಬಂದವ್ರಿಗೆಲ್ಲ ನಾವು ಯಾರು ಬರಲ್ಲ ಮನೆ ತಗ ಕುಡ್ಕೊಂಡು ಟ್ರೀಟ್ಮೆಂಟ್ ಮಾಡೋಕ್ಕೆ. ಇಡೀ ಮಾಬ್ಗೆ, ಇಡೀ ಸಮುದಾಯಕ್ಕೆ ಸ್ಪ್ರೆಡ್ ಆಗುವಂಥ ಕ್ರಿಯೆನ ಯಾರೂ ಸೃಷ್ಟಿ ಮಾಡಬಾರ್ದು, ಉದ್ಭವ ಮಾಡಬಾರ್ದು, ಅದನ್ನು ಹಾಗೆ ಉಳಿಸ್ಕೊಂಡು ಹೋಗ್ಬಾರ್ದು. ಗೌರ್ಮೆಂಟ್ ಆದೇಶಗಳನ್ನ ಪಾಲನೆ ಮಾಡಲಿ ಅನ್ನೋ ನಮ್ಮ ಉದ್ದೇಶ. ಶಿವಲಿಂಗೇಗೌಡ್ರೆ, ಒಂದು ಊರಲ್ಲಿ ಜಾತ್ರೆ ಆಗುತ್ತೆ, ವಾಂತಿ ಭೇದಿ ಬರುತ್ತೆ, ಏನ್ ಮಾಡ್ಬೇಕು? ಸಾಂಕ್ರಾಮಿಕ ಮುಂದೆ ಬರ್ತವೆ. ಸಾಂಕ್ರಾಮಿಕ ರೋಗ ಅಂದ್ರೆ ರೋಗ ಯಾವುದು ಅಂತ ಒಂದು ದೊಡ್ಡ ಪಟ್ಟಿನ ಇದೆ ಸರ್. ಅದು UT ಖಾದರ್ ಸಾಂಕ್ರಾಮಿಕ ರೋಗ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿ, ಹಾಗಾಗಿ ಅವ್ರು ಒಪ್ಕೊಂಡವ್ರೆ ಅಂತೇಳಿ ನಾನು ತಿಳ್ಕೊಂಡೆ. ಸರ್, ನಾವು ವಿ ಆರ್ ರಿಜೆಕ್ಟಿಂಗ್ ಯುವರ್ ಅಮೆಂಡ್ಮೆಂಟ್ಸ್. ತಾವು ಮತಕ್ಕೆ ಹಾಕಿ. I have taken a stand.
I urge to the ಇಲ್ಲ, honorable ಈಗ ಅದು chair, ಆ process ಎಲ್ಲ kindly ಮುಗ್ದೋಗಿದೆ. listen, sir. Let ಈಗ it, let it fail. Let pro people amendments fail. But I want that to go on record, and the government can't bulldoze like this. No, we have not bulldozed Okay, anything, ಈಗ sir. ಆಯ್ತು, No, we have not bulldozed. It is, ನಾನು ಹೇಳಿದ್ದೀನಿ, it is contradiction to the act or bill proposed. ಹಂಗಾಗಿ ಒಂದು ಬಿಲ್ಲಲ್ಲಿ ಎರಡು ರೀತಿನಲ್ಲಿ ನಾವು ತರಕ್ಕಾಗೋದಿಲ್ಲ ಸರ್. ನಾವು ಯಾರಿಗೆ ಪ್ರೊಟೆಕ್ಷನ್ ಕೊಡ್ಬೇಕಂತೀವಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ಬಿಲ್ಲಲ್ಲಿ ಇಟ್ಟು ಯಾರು ಇದು ಕಾಂಟ್ರಡಿಕ್ಷನ್ ಅಂತ ಹೇಳಿ ಹೌಸ್ ನಲ್ಲಿ ಹೇಳಲೇ ಇಲ್ಲ. ನಿಮ್ಮ ಅಮೆಂಡ್ಮೆಂಟ್ಸ್ I am thankful even the health minister was able to understand the very essence of this amendment. ಅಮೆಂಡ್ಮೆಂಟ್ ಅಲ್ಲಿ ಹೊಸ ಕ್ಲಾಸ್ ಹಾಕಕ್ ಬರೋದಿಲ್ಲ ಸರ್. ಇದಕ್ಕೇನಾದ್ರೂ ಇರೋದಕ್ಕೆ ನೀವು ಅಭಿವೃದ್ಧಿ ಮಾಡ್ಲಿಕ್ಕೆ ಡೆವಲಪ್ಮೆಂಟ್ ಆಗಬೇಕು. ಯು ಕೆನಾಟ್ ಇನ್ಸರ್ಟ್ ಎ ಕ್ಲಾಸ್ ವಿಟ್ ಈಸ್ ಜಸ್ಟ್ ಅಗೇನ್ಸ್ಟ್ ದಿ ಪ್ರಿನ್ಸಿಪಲ್ ಆಫ್ ದಿ ಒರಿಜಿನಲ್ ಆಕ್ಟ್. What is that against your ಮುಗಿದಿದೆ, ಬಿಲ್ಲೇ ಅಂಗೀಕಾರ ಆಗಿ ಹೋಗಿದೆ. ಈಗ ಒಂದೇ ನಿಮಿಷ, ನೀವಿಬ್ರು ಮತ್ತೆ ಹೊಸದಾಗಿ ಪುಸ್ತಕ ತೆರಿಬೇಡಿ. ಒಂದೇ ನಿಮಿಷ ಎಚ್ ಕೆ ಪಾಟೀಲ್ ನಂದು ಒಂದೇ ನಿಮಿಷ. ಈಗ ಒಂದು ಬಿಲ್ಲು ಪೂರ್ಣ ಅಂಗೀಕಾರ ಆಗಿ ಅನುಮೋದನೆ ಆಗಿ ನಾನು ಅದನ್ನು ಘೋಷಣೆ ಮಾಡಿ ಆಯಿತು. ಒಂದೇ ನಿಮಿಷ ನಾನು ಹೇಳೋ ತನಕ ಸಮಾಧಾನದಲ್ಲಿ ಕೇಳಿ. ಅದಕ್ಕಿಂತ ಮೊದಲು ಸಾಕಷ್ಟು ವಿಷಯವನ್ನು ನಿಮಗೆ ಚರ್ಚೆಗೆ ಅವಕಾಶ ಕೊಟ್ಟಿದ್ದೆ. ನಾನು ಸರ್ಕಾರದ ನಿಲುವು ಸ್ಪಷ್ಟ ಇತ್ತು, ನನ್ನ ನಿಲುವು ಸ್ಪಷ್ಟ ಇತ್ತು. ತಾಂತ್ರಿಕ ಕಾರಣ ನಾನು ಹೇಳಲಿಲ್ಲ. ನೀವು ನಮ್ಮಿಬ್ಬರ ಭಾವನೆಗಳನ್ನು ಮೀರಿ ನಿಮ್ಮದು ಏನಾದರೂ ಅಭಿಪ್ರಾಯಗಳಿದ್ದರೆ ಅದನ್ನು ಖಂಡವಾಗಿ ಅನ್ನುವಂಥ ಸಂದರ್ಭದಲ್ಲಿ ಇಲ್ಲ ಅನ್ನುವರ ಪರವಾಗಿ ಅಂತ ನಾನು ಹೇಳ್ತೀನಲ್ಲ, ಪ್ರಸ್ತಾವದ ವಿರೋಧವಾಗಿರುವವರು, ಆಗ ನೀವು ಅದನ್ನು ರೇಸ್ ಮಾಡಬೇಕಿತ್ತು ಟೆಕ್ನಿಕಲಿ. ನೀವು ಆ ಸಂದರ್ಭದಲ್ಲಿ ಅದನ್ನು ಪ್ರಸ್ತಾಪಿಸಿದೆ. ಪೂರ್ಣ ಅಂಗೀಕಾರ ಆದ ಮೇಲೆ ನೀವು ಪ್ರಸ್ತಾಪ ಮಾಡೋದು ಸೂಕ್ತ ಅಲ್ಲ. ಇದು ಅದೇ ಹೇಳಿದೀನಿ, ಅದಷ್ಟು ಓದಿದ್ದೀನಿ ನಾನು. ಇಲ್ಲಿ ಇದೆಯಲ್ಲ ರೆಕಾರ್ಡಿಂಗ್ ನನ್ನ ಕೈಯಲ್ಲಿ ಇದೆಯಲ್ಲ, ಓದಿರೋದು ಏನಂತ ಇಲ್ಲಿದೆ. ಸುಮ್ಮನೆ ಹೇಳಿಬೇಡಿ, ಸುಮ್ಮನೆ ಇದನ್ನ ಏನಂತ ಮಾಡಿದ್ರಿ ನೀವು ಅಮೆಂಡ್ಮೆಂಟ್ ಇದನ್ನ. ಓಕೆ, ನಾನು ಲೆಟ್ ಮಿ ಆಸ್ಕ್ ಯು, have you rejected these amendments? ನಾನು ಇದು ಹೇಳ್ತೀನಿ. Have you put this to the house? ನಾನು ಹೇಳ್ಬಿಡ್ತೀನಿ ಕೇಳಿ. ನಾನೇ ಹೇಳ್ತೀನಲ್ಲ, ನಾನು ಅಧಿಕೃತವಾಗಿ ಈ ಸ್ಥಾನದಿಂದ ಹೇಳ್ತಾ ಇದ್ದೇನೆ. ತಾಂತ್ರಿಕವಾದ ನಾನು ಇದುವರೆಗೂ ತಾಂತ್ರಿಕ ಕಾರಣ ಬಳಸಲಿಲ್ಲ. ನೀವು ಇಷ್ಟು ಬಹಳ ಸ್ಪೆಸಿಫಿಕ್ ಆಗಿ ನೀವು ಮಾತನಾಡ್ತಿರೋದ್ರಿಂದ ನಾನು ಬಹಳ ಸ್ಪೆಸಿಫಿಕ್ ಆಗಿ ಉತ್ತರ ಕೊಡ್ತೀನಿ. ಒಂದು ದಿನ ಮುಂಚಿತವಾಗಿ ತಾವು ಏನೋ ಇದನ್ನ ಅಮೆಂಡ್ಮೆಂಟನ್ನು ಸೂಚಿಸಬೇಕಿತ್ತು, ಅದನ್ನ ಸೂಚಿಸಿಲ್ಲ ಅನ್ನೋ ಕಾರಣಕ್ಕಾಗಿ ಅದನ್ನ ರದ್ದು ಮಾಡುತ್ತಿದ್ದೇನೆ. ನಿಮ್ಮ ತಿದ್ದುಪಡಿಯನ್ನು ಬಿಡ್ತಾ ಇದ್ದೇನೆ. ನೀವು ಸರ್ಕಾರಕ್ಕೆ ಬಲ ಕೊಡಬೇಕು ಅಂತ ಹೇಳಿ ಈ ಮಾತುಗಳನ್ನು ಹೇಳ್ತಾ ಇದ್ದೀರಾ ಹೊರತು ಅಶೋಕ್ ಅವರು ಗೌರವ ಮಾಡ್ತಕ್ಕಂತ ಅಶೋಕ್ ಅವರು ಈಗ ಪ್ರಕಾರ ನಡೆದ್ರೆ ಪೀಠಕ್ಕೆ ಅಗೌರವನ, ನಿಯಮ ಬಿಟ್ಟು ಬೇರೆ ನಿಮಗೆ ಅಗೌರವನ. ಕಾನೂನುಗಳನ್ನು 3 ದಿವಸ ಆಗಿದೆ ಬಿಲ್ ಕಾಪಿ ಕೊಟ್ಟು. ಯು ಆರ್ ಲರ್ನೆಡ್ ಮ್ಯಾನ್ ಆಫ್ ದಿಸ್ ಹೌಸ್. ನಿಮಗೆ ಗೊತ್ತಲ್ಲ ಹೌಸ್ ಕೆನಾಟ್ ಫಂಕ್ಷನ್ ಎಸ್ ಎನಿಬಡೀಸ್ ವಿಶ್. ಸಭಾಧ್ಯಕ್ಷರೇ, ಅದೇ ಹೇಳ್ತಾರೆ ನೀವು. ಇಲ್ಲ, ಎಚ್ ಕೆ ಪಾಟೀಲ್ರು ಹಂತ ಹಂತವಾಗಿ ಸಚಿವರು ಹೇಳಿದ್ರು, ನಾವು ಅದನ್ನ ವಿಚಾರ ಮಾಡ್ತೀವಿ. ವಿಚಾರ ಹೆಂಗ್ ಮಾಡ್ತಾರ ನಿನ್ನೆ ನೀವು ತಕರಾರು ಮಾಡಿದಾಗಲೇ ನಾನು ಮಾತಾಡ್ಬೇಕಾಗಿತ್ತು. ಸರ್ಕಾರದವ್ರು ಬಿಲ್ ಇಡ್ತೀವಿ ಸರ್, ಹಿಂಗ್ ಅಬ್ಜೆಕ್ಟ್ ಮಾಡಬೇಡಿ ಅಂತ. ಹಾವ್ ಕನ್ಸಿಡರ್ಡ್ ನಿನ್ನೆ ಕೊಟ್ಟೋಗ್ಬೋದಾಯ್ತು ನೀವು ಅಮೆಂಡ್ಮೆಂಟ್. You have considered for what? Your health minister was not there. Your medical education minister was not there. No need obliged us. No need under law. ನೀವು ನಮಗೆ ಉಪಕಾರ ಮಾಡಿರಲಿಲ್ಲ. ನೀವು ಅದನ್ನು ನಿಮಗೆ ಒಳ್ಳೇದಾಗಬೇಕು, ಸರ್ಕಾರಕ್ಕೆ ಒಳ್ಳೇದಾಗಬೇಕು, ಜನರಿಗಾಗಿ ಈ ತಿದ್ದುಪಡಿಗಳನ್ನು ಅಶೋಕ್ ಅವರು ತಾವು ಸನ್ಮಾನ್ಯ ಭೂಕಂದಾಯ ಸುಧಾರಣಾ ತಿದ್ದುಪಡಿ ಹೋಗ್ಲಿ ಚರ್ಚೆ ಮಾಡಿ ಸ್ಪೀಕರ್ 2020ನೇ ಸಾಲಿನ ಕರ್ನಾಟಕ ಪೌರಸಭೆಗಳ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸ್ತೇನೆ. ಆಗ್ಲೇ 2 ಗಂಟೆ ಆಯ್ತು. ನೀವು ಹಂಗೆ ಹೊಡಿತಾ ಕೂತ್ಕೊಂಡ್ರೆ ಎಷ್ಟೊತ್ತಿರ್ತಾರ ಅವರು. ಪರ್ಯಾಲೋಚಿಸಬೇಕು ಅಂತ ಸೂಚಿಸ್ತೇನೆ. ಓಕೆ, ವಿಷಯ ಹೇಳ್ತೀರಾ ಸರ್? ಈಗ ತಮಗೆಲ್ಲ ಗೊತ್ತಿದೆ,
ಈ ದೇಶದ ಯೋಜನೆ ನಾರಾಯಣಗೌಡರು ಬಂದ್ರಲ್ಲ, ಕೆಳಹಂತದಿಂದ ಆರಂಭ ಆಗುವಂಥ ಕಾಲ ಬಂದು ಭಾಳ ವರ್ಷ ಆಯಿತು. ಗ್ರಾಮ ಪಂಚಾಯತ್ಗೆ ವ್ಯವಸ್ಥೆನಲ್ಲಿ ನಮಗೆ ಫಸ್ಟ್ ಪ್ಲಾನಿಂಗ್ ಯೂನಿಟ್ ಗ್ರಾಮ ಸಭೆ ಅಂತಾಗಿ ಅಲ್ಲಿಂದ ಜಿಲ್ಲಾ ಪರಿಷತ್ವರೆಗೆ ಬಂದು ಇಡೀ ಯೋಜನೆ ಕಾರ್ಯನ ಜನಗಳೇ ಸೇರ್ಕೊಂಡು ಮಾಡುವಂಥ ಸ್ಥಿತಿಲಿ ಇದ್ದಿದ್ದರಿಂದ ಪಟ್ಟಣ ಪ್ರದೇಶದಲ್ಲಿ ನಮ್ಮ ಪುರಸಭೆ ವ್ಯಾಪ್ತಿನಲ್ಲಿ ಬಹುಶಃ ಈ ವಾರ್ಡ್ ಸಭೆಗಳು ಮತ್ತೊಂದು ಇಲ್ಲ ಅಂಥೇಳಿ ತಮ್ಮ ಕಾಲದಲ್ಲೇ ಇದೆ. ನಾವು ಹೊಸ್ತು ತರ್ತಾ ಇಲ್ಲ. ಸಾಮಾನ್ಯ ಖಂಡ್ರೆ ಅವರು ಮಂತ್ರಿ ಆಗಿದ್ದಾಗ ಒಂದು ಸಭೆ ಮಾಡಿ ಇದನ್ನು ತರಬೇಕು ಅಂತ ತೀರ್ಮಾನ ಮಾಡಿ ಬೈರೇಗೌಡರು ಸ್ಕ್ರೂಟ್ನಿ ಮಾಡಿದ್ದು. ಮತ್ತು ನಿಮ್ಮ DR ಪಾಟೀಲ್ ಅವರೆಲ್ಲ ಏನು ಭಾಳ ಒತ್ತಡ ಹಾಕಿ ತಂದು ಇದರಲ್ಲಿ 3 ವ್ಯವಸ್ಥೆನ ಮಾಡಲಿಕ್ಕೆ ಪುರಸಭೆಗಳಲ್ಲಿ ಬಿಲ್ ಇಡ್ತಾ ಇದ್ದೀವಿ. ಒಂದು ನೆರೆಹೊರೆ ಸಂಘ ಅಂತ, ನೈಬರ್ಹುಡ್, ಒಂದು 100 ಫ್ಯಾಮಿಲಿ ಸೇರಿ ಒಂದು ಸಂಘ ಮಾಡ್ಕೊಳೋದು. ಅವರು ಆ ಯೋಜನೆಗೆ ಏನೇನು ಬೇಕು ಕೂತ್ಕೊಳೋದು, ಚರ್ಚೆ ಮಾಡೋದು, ಚುನಾಯಿತರಾಗೋದು, ಅವ್ರಿಗೆ ಏನೇನು ಅಧಿಕಾರಗಳು ಕೊಡಬೇಕಂತ ಮಾಡಿದ್ದೀವಿ. ಅದಾದಮೇಲೆ ಏರಿಯಾ ಸಭಾ ಅಂತ ಮಾಡ್ತೀವಿ. ಒಂದು ಏರಿಯಾ ಸಭಾ ಆಲ್ಮೋಸ್ಟ್ ಒಂದು ಪೋಲಿಂಗ್ ಸ್ಟೇಷನ್ಗಿರುತ್ತೆ. ಅದಾದಮೇಲೆ ಆ ವಾರ್ಡ್ನ ಸದಸ್ಯರ ಅಧ್ಯಕ್ಷತೆಯಲ್ಲಿ ವಾರ್ಡ್ ಸಭಾ ಅಂತ ಮಾಡಿ ಅಲ್ಲಿಂದ ಪುರಸಭೆಗೆ ಎಂಟೈರ್ ಪ್ಲಾನ್ ಪ್ರೋಸೆಸ್ಸು 3 ಹಂತದಲ್ಲಿ ಬರಲಿಕ್ಕೆ ಒಂದು ವ್ಯವಸ್ಥೆ ಮಾಡಲಿಕ್ಕೆ 15ನೇ ಇಸ್ವಿಯಿಂದ ಆರಂಭ ಆಗಿರುವಂಥ ಪ್ರಕ್ರಿಯೆ ದೇಶಪಾಂಡೆ ಅವರೇ. ಇದು ಇವತ್ತಿಂದಲ್ಲ. ಹೌದೌದು, ಬೆಂಗಳೂರು ನಾಳೆ ಮಾತಾಡ್ತೀವಿ. ಇದು ಅದರ್ ಪುರಸಭೆಗಳಿಗೆ ಈ 3 ಸಂಸ್ಥೆಗಳ ಸಂಘಟನೆಗಳನ್ನ ಮಾಡಲಿಕ್ಕೆ ನೈಬರ್ಹುಡ್ ಸಮಿತಿ, ಏರಿಯಾ ಸಮಿತಿ, ವಾರ್ಡ್ ಸಮಿತಿ, ಯಾವ್ಯಾವ ಸಮಿತಿಗೆ ಏನೇನು ಅಧಿಕಾರ ಇದೆ ಅಂತ ನಾವು ಬಿಲ್ಲಲ್ಲಿ ಕೊಟ್ಟಿದ್ದೀವಿ. ಪ್ರಮುಖವಾದ್ದು ಇದನ್ನು ನಾವು ಡಿಸೆಂಟ್ರಲೈಸ್ಡ್ ವ್ಯವಸ್ಥೆ ಮಾಡಿ ನಾವೇನು ಡಿಸ್ಟ್ರಿಕ್ಟ್ ಪ್ಲಾನಿಂಗ್ DPC ಇದೆ, ಕೌನ್ಸಿಲ್ ಇದೆ, ಅದ್ರ ಮುಂದೆ ಬರಬೇಕಾದ್ರೆ ಎಲ್ಲ ಪುರಸಭೆಗಳು ಪ್ಲ್ಯಾನನ್ನು ಮೊದಲೇ ಮಾಡ್ಕೊಂಡಿರಬೇಕು. ಪ್ಲ್ಯಾನ್ ಇಲ್ಲದಲೇ ಇನ್ನು ಮುಂದೆ ಹೋಗೋದು ಬೇಡ. ಆ ಪ್ಲ್ಯಾನಲ್ಲಿ ಈಚ್ ಆ್ಯಂಡ್ ಎವ್ರಿ ಇಂಡಿವಿಜುವಲ್ ಆಫ್ ದಟ್ ಏರಿಯಾ ಹ್ಯಾಸ್ ಟು ಬಿ ಇನ್ವಾಲ್ವ್ಡ್ ಅನ್ನೋದು ಈ ಬಿಲ್ನ ಉದ್ದೇಶ. ಹಾಗಾಗಿ 100 ನೆರೆಹೊರೆ ಸಮಿತಿ ಅದು ಮಾಡ್ತೀವಿ. ನೈಬರ್ಹುಡ್ ಸಮಿತಿ ಇಸ್ ದಿ ಫಸ್ಟ್ ಯೂನಿಟ್. ಅವರೊಂದು 100 ಫ್ಯಾಮಿಲೀಸ್ ಇನ್ವಾಲ್ವ್ ಆಗ್ತಾರೆ. ಅದಾದಮೇಲೆ ಏರಿಯಾ ಸಮಿತಿ ಅಂತ ಮಾಡ್ತೀವಿ. ಅದು ದಟ್ ಈಸ್ ಫಾರ್ ದಿ ಪೋಲಿಂಗ್ ಸ್ಟೇಷನ್ ಏರಿಯಾ. ಅದಾದಮೇಲೆ ವಾರ್ಡ್ ಮಾಡೋದು ಅಂದರೆ ದಟ್ ಈಸ್ ಫಾರ್ ದಿ ಮುನ್ಸಿಪಲ್ ವಾರ್ಡ್. ಅದರಲ್ಲಿ ನೆರೆಹೊರೆ ಸಮಿತಿಯವ್ರಿಗೇನು ಮತ್ತು ಏರಿಯಾ ಸಮಿತಿಯವ್ರಿಗೇನು ವಾರ್ಡ್ ಸಮಿತಿಯವ್ರಿಗೇನು ಅಧಿಕಾರ, ಅವ್ರು ಹೇಗೆ ಆಯ್ಕೆ ಆಗಬೇಕು, ಅವರ ಅವಧಿ ಏನು, ಅವ್ರನ್ನ ಹೇಗೆ ಡಿಸ್ಕ್ವಾಲಿಫೈ ಮಾಡ್ಬೋದು ಅನ್ನೋದನ್ನೆಲ್ಲ ಈ ಬಿಲ್ಲಲ್ಲಿ ನಾವು ನಿಮಗೆ ಕೊಟ್ಟಿದ್ದೀವಿ. ಬಹುಶಃ ಇದರಲ್ಲಿ ಭಾಳ ಚರ್ಚೆ ಮಾಡೋವಂಥದ್ದಿಲ್ಲ. ಇದೆಲ್ಲ ನೀವಿದ್ದಾಗ ತಯಾರಾಗಿರೋ ಬಿಲ್ಲನ್ನು ಈಗ ಇಂಟ್ರಡ್ಯೂಸ್ ಮಾಡ್ತಿರೋದ್ರಿಂದ ದಯಮಾಡಿ ಒಮ್ಮತ ಕೊಟ್ಟು ಇದನ್ನು ಪಾಸ್ ಮಾಡಿಕೊಡ್ಬೇಕಂತ ಕೇಳ್ಕೊತೀನಿ. ಪರ್ಯಾಲೋಚನಾ ಪ್ರಸ್ತಾವವನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2020ನೇ ಸಾಲಿನ ಕರ್ನಾಟಕ ಪೌರಸಭೆಗಳ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2ನೇ ಖಂಡವು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾಪಕ್ಕೆ ಅನುಮೋದನೆ ದೊರಕಿದೆ. 2ನೇ ಖಂಡವು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು ಅಂಗೀಕಾರ ಪ್ರಸ್ತಾವವನ್ನು ಮಂಡಿಸಬಹುದು. ಮಾನ್ಯ ಅಧ್ಯಕ್ಷರೇ, ಈ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ನಾನು ಸಭೆಗೆ ಸೂಚನೆ ಕೊಡ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2020ನೇ ಸಾಲಿನ ಕರ್ನಾಟಕ ಪೌರಸಭೆಗಳ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಈಗ ಇನ್ನು ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ BS ಯಡಿಯೂರಪ್ಪನವರದ್ದು ಬಿಲ್ಲು. ಮಾನ್ಯ ಕಾನೂನು ಸಚಿವರು. ಸರ್, 2020ನೇ ಸಾಲಿನ ಕರ್ನಾಟಕ ನಗರ ಪಾಲಿಕೆಗಳ 3ನೇ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕು ಅಂತೇಳಿ ಕೇಳ್ತೇನೆ. ಸರ್ ದೇಶಪಾಂಡೆ ಅವರು ಒಂದು ನಿಮಿಷ ಕೂತ್ಕೊಳ್ಳಿ, ಇನ್ನೊಂದು 2 ಇದ್ದಾವೆ. ಸರ್, ತಮಗೆ ಗೊತ್ತು, ನಾವು ಬೆಂಗಳೂರು ಬೃಹತ್ ನಗರ ಪಾಲಿಕೆಗೆ ನಾವು ಡಿಲಿಮಿಟೇಷನ್ ಮಾಡಬೇಕು, ನಂಬರ್ ಆಫ್ ವಾರ್ಡ್ಸ್ ಜಾಸ್ತಿ ಮಾಡಬೇಕು,
ಅದೇನಾದರೂ ನೆಕ್ಸ್ಟ್ ಚುನಾವಣೆಯಲ್ಲಿ ಬರಬೇಕು ಅಂತೇಳಿ ಬೇಕಾದಷ್ಟು ವಿಷಯಗಳನ್ನ ಇಟ್ಟು ಇಲ್ಲೊಂದು ಬಿಲ್ ಇಟ್ಟಿದ್ವಿ ಸರ್. ಇದು ಜಾಯಿಂಟ್ ಸೆಲೆಕ್ಟ್ ಕಮಿಟಿ ಮುಂದೆ ರೆಫರ್ ಆಯಿತು. ಜಾಯಿಂಟ್ ಸೆಲೆಕ್ಟ್ ಕಮಿಟಿಯವರು ಇದು 1 ತಿಂಗಳಲ್ಲಿ ಮಾಡಲಿಕ್ಕಾಗಲಿಲ್ಲ, ಅನದರ್ 2 ಮಂತ್ಸ್ ಎಕ್ಸ್ಟೆನ್ಷನ್ ಬೇಕು ಅಂತ ಕೇಳಿ ಅದರಲ್ಲಿ ಎಲ್ಲ ಸಮಿತಿ ಸದಸ್ಯರು ಒಂದೇ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ನಾವು 225 ವಾರ್ಡ್ಗಳನ್ನ ಮಾಡಬೇಕಾಗುತ್ತೆ ಕಾರ್ಪೊರೇಷನ್ಗೆ ಅಂತ ಒಂದು ಅಂದಾಜು ಇಟ್ಟಿದ್ದು ಜಾರ್ಜ್ ಅವರೇ. ಈಗ ಎಲ್ಲ ಇಡೀ ಜಾಯಿಂಟ್ ಸೆಲೆಕ್ಟ್ ಕಮಿಟಿ ಇಲ್ಲ ಅದು 250ವರೆಗೆ ಇಟ್ಕೊಳ್ಳಿ, ಆಮೇಲೆ ಬೇಕಾದ್ರೆ ನೀವು ಏರುಪೇರು ಮಾಡ್ಬೋದು. ಡಿಲಿಮಿಟೇಷನ್ ಆಗಬೇಕು ಮತ್ತು ಹೊಸ ಏರಿಯಾ ಒಂದಷ್ಟು ಸೇರಬೇಕು. ಇನ್ನೊಂದು ಸಜೆಷನ್ ಏನು ಕೊಟ್ಟಿದ್ದಾರೆ ಅಂದರೆ ಯಾವುದೇ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನ ಸ್ಪ್ಲಿಟ್ ಮಾಡಬೇಡ್ವಿ, ಬಿಟ್ವೀನ್ 2 ವಾರ್ಡ್ಸ್ ಹೋಗೋದು ಬೇಡ. ಆದಷ್ಟು ಡಿಲಿಮಿಟೇಷನ್ ಆವಾಗ ಒಂದು ಕಾನ್ಸ್ಟಿಟ್ಯೂನ್ಸಿ ವಾರ್ಡ್ ಏನಿದೆ ಒಂದು MLA ಏರಿಯಾದೊಳಗೆ ಇರಲಿ, 2 MLAಗಳ ಏರಿಯಾಕ್ಕೆ ಹೋಗೋದು ಬೇಡ ಅನ್ನೋ ಒಂದು ಸಜೆಷನ್ ಕೊಟ್ಟು ಅವರೊಂದು ಶಿಫಾರಸನ್ನು ಇಂಟ್ರಿಮ್ ರಿಪೋರ್ಟನ್ನು ನಮಗೆ ಕೊಟ್ಟಿದ್ದಾರೆ. ನಾವೀಗ ಅದನ್ನು ಇಲ್ಲಿ ಇಡಬೇಕಾಗಿದೆ. ಎರಡನೇದು ಅವರು ಇನ್ನೊಂದು ಕೊಟ್ಟಿದ್ದಾರೆ, ಅದು ಈ ಬಿಲ್ಗೆ ಅಪ್ರಸ್ತುತ ಆಗುತ್ತೆ. ಅದು ಮೇಯರ್ ಅವಧಿನ 2.5 ವರ್ಷಕ್ಕೆ ಮಾಡಲಿಕ್ಕೆ ರಾಜಿಯಾಗಿ ಆ ಬಿಲ್ಲನ್ನು ಫೈನಲೈಸ್ ಮಾಡಲಿಲ್ಲ. ಈ ಮಧ್ಯೆ ನಾವು 198 ವಾರ್ಡ್ಗಳನ್ನ ಏನಿದೆ ಅದನ್ನು ಮಾಡಬೇಕಾಗುತ್ತೆ, ಅದಕ್ಕೆ ರಿಸರ್ವೇಷನ್ ತರಬೇಕಾಗತ್ತೆ ಅಂತೇಳಿ ನಾವು ಡಿಲಿಮಿಟೇಷನ್ ಮಾಡಿ ಕೋರ್ಟ್ ಮುಂದೆ ಒಪ್ಕೊಂಡ್ಬಿಟ್ಟಿದ್ದೀವಿ. ಈಗ 250 ವಾರ್ಡ್ ನಾವು ಮಾಡಬೇಕನ್ನುವಾಗ ದಿಢೀರಂತ ಅದನ್ನು ನಾವು ಚುನಾವಣೆಗೆ ಹೋಗೋಕ್ಕಾಗೋದಿಲ್ಲ ಅಂದ್ಬಿಟ್ಟು ನಾವೀಗ 250 ವಾರ್ಡನ್ನು ಮಾಡಬೇಕು ಅಂಥೇಳಿ ಈ ಬಿಲ್ಲನ್ನು ನಾವು ಇವತ್ತು ನಿಮ್ಮ ಮುಂದೆ ಬಡಿಸ್ತಾ ಇದ್ದೀವಿ. ಈ ವಿಧೇಯಕ ಎಲ್ಲ ಪಕ್ಷದವರು ಅಲ್ಲಿ ಜಾಯಿಂಟ್ ಸೆಲೆಕ್ಟ್ ಕಮಿಟಿನಲ್ಲಿ ಮಾಡುವಂಥದ್ದನ್ನು ಇಲ್ಲಿ ಮಂಡಿಸಿದ್ದೀವಿ. ದಯಮಾಡಿ ಒಪ್ಪಿಗೆ ಕೊಡಬೇಕು ಅಂತ ಹೇಳಿ ಕೇಳ್ತೀನಿ. ಸಭಾಧ್ಯಕ್ಷರೇ, ಈಗಿರೋದು 198 ವಾರ್ಡ್. ಹೌದೌದು. ಇದನ್ನೇ ಈಗ ಆಡಳಿತಾತ್ಮಕವಾಗಿ ನಿರ್ವಹಿಸಲಿಕ್ಕೆ ಕಷ್ಟ ಆಗ್ತಾ ಇದೆ. 250 ಮಾಡಿದರೆ ಯಾವ ರೀತಿಲಿ ಆಗ್ತದೆ? ಇದು ಸ್ವಲ್ಪ ಚರ್ಚೆ ಮಾಡಬೇಕಾಗ್ತದೆ. ಯಾಕಂದ್ರೆ ಒಂದೇ ಸತಿ ಒಪ್ಪಿಗೆ ಕೊಟ್ಟು ಅಲ್ಲ, ಜಾಯಿಂಟ್ ಸೆಲೆಕ್ಷನ್ ಕಮಿಟಿಯಲ್ಲಿ ಏನೋ ಜಾಯಿಂಟ್ ಇದರಲ್ಲಿ ಮಾಡಿದ್ದಾರೆ. ಬಟ್ ನಾನು ಹೇಳ್ತಾ ಇರೋದು ನಮ್ಮ ಸರ್ಕಾರ ಇರುವಾಗ ಒಂದು ಮಾಡಿದ್ವಿ. ಯಾಕಂದ್ರೆ ಬೇಕಾದ್ರೆ 250 ವಾರ್ಡ್ ಮಾಡಿ, ಆದರೆ ಒಂದೇ ಕಾರ್ಪೊರೇಷನ್ ಇಲ್ಲ, ಹೆಚ್ಚಿಗೆ ಕಾರ್ಪೊರೇಷನ್ ಬೇಕಾಗ್ತದೆ. ಬೆಂಗಳೂರು ಹೆಸರೇ ಇಟ್ಕೊಳ್ಳಿ, ಬೆಂಗಳೂರು ಸೌತು ಈಸ್ಟು ವೆಸ್ಟಿಂದ ಇಟ್ಕೊಳ್ಳಿ, ಕೆಂಪೇಗೌಡರದು ಹೆಸರೇ ಇಟ್ಕೊಳ್ಳಿ. ಆದರೆ ಆಡಳಿತಾತ್ಮಕವಾಗಿ ಅಡ್ಮಿನಿಸ್ಟ್ರೇಷನ್ ವ್ಯೂಯಲ್ಲಿ ನೀವು ಒಂದೇ ಒಂದು ಕಾರ್ಪೊರೇಷನ್ ಇಟ್ಕೊಂಡು 250 ಮಾಡ್ತೀವಿ ಅಂತ ಹೇಳಿದ್ರೆ ಬಹುಶಃ ಇದು ಭಾರಿ ಕಷ್ಟ ಆಗ್ತದೆ. ಈಗ ತಮ್ಗೆ ಗೊತ್ತಿದೆ ಯಾವ ಮೂಲೆಯಲ್ಲಿ ಎಲ್ಲಿ ತೊಂದರೆ ಆಗ್ತಾ ಇದೆ. ಅದು ಒಬ್ಬರು ಕಮಿಷನರು ಜಾಯಿಂಟ್ ಕಮಿಷನರ್ ಇರ್ಬೋದು, ಆದರೆ ಯಾರ ಕೈಯಿಂದಲೂ ಈ ಸಮಸ್ಯೆ, ನಾನು ಬ್ಯಾಂಗ್ಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದೆ, ಅದನ್ನು ದಯವಿಟ್ಟು ಇದ್ರ ವಿಚಾರದಲ್ಲಿ ಇನ್ನೊಂದು ಅದು ತಗೊಳ್ಳಿ. ನೀವು 250 ಮಾಡಿ 225 ಮಾಡಿ, ಆದರೆ ಬೆಂಗಳೂರನ್ನ ಆಡಳಿತಾತ್ಮಕ ದೃಷ್ಟಿಯಿಂದ ಹೆಚ್ಚಿಗೆ ಮಾಡಿ ಅದನ್ನು ಮಾಡಬೇಕಾಗ್ತದೆ. ಓಕೆ, ಸೋಮಶೇಖರ್ ಅವರು 5 ಮಾಡಿ ಸರ್. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ 198 ವಾರ್ಡ್ ಈಗ ಆಲ್ರೆಡಿ ಇದೆ ಅಧ್ಯಕ್ಷರೇ. ಒಂದೊಂದು ವಾರ್ಡು ಸುಮಾರು ಕೆಲವು ವಾರ್ಡ್ಗಳು 15-16 ವಾರ್ಡ್ಗಳು 90,000 ಮೇಲ್ಪಟ್ಟು ಜನಸಂಖ್ಯೆ ಇರ್ತಕ್ಕಂಥದ್ದು. ಜೊತೆಗೆ ಕಾರ್ಪೊರೇಷನ್ಗೆ ವೋಟ್ ಹಾಕ್ತಾರೆ ಅಧ್ಯಕ್ಷರೇ. ಗ್ರಾಮ ಪಂಚಾಯತಿಗಳಲ್ಲಿ ಇರ್ತವೆ, ವೋಟ್ ಮಾತ್ರ ಕಾರ್ಪೊರೇಷನ್ಗೆ ಹಾಕ್ತಾರೆ. ಡೆವಲಪ್ಮೆಂಟು ಕಾರ್ಪೊರೇಷನ್ ಮಾಡ್ತಾ ಇದ್ದಾರೆ, ಡೆವಲಪ್ಮೆಂಟ್ ವರ್ಕ್ಸ್ ಎಲ್ಲ. ಅದರಿಂದ ಈ 198 ವಾರ್ಡ್ ಇರ್ತಕ್ಕಂಥ ಸುತ್ತಮುತ್ತ ಎಲ್ಲನೂ ಒಂದು 10-15 ಹಳ್ಳಿನ ಡೆವಲಪ್ಮೆಂಟ್ ಇರ್ತಕ್ಕಂಥದ್ದನ್ನು ಕಾರ್ಪೊರೇಷನ್ನಲ್ಲಿ ಆಲ್ರೆಡಿ ಟ್ಯಾಕ್ಸ್ನ ಕಟ್ತಾ ಇರ್ತಕ್ಕಂಥದ್ದನ್ನು ಸೇರಿಸ್ಕೊಂಡು ಅದನ್ನು ಮಾಡಬೇಕು ಅಂತಕ್ಕಂಥದ್ದು. ಯಾರು ಸಾಹೇಬ್ರು ಹೇಳ್ದಂಗೆ 198 ವಾರ್ಡ್ಗೆನೆ ಕಷ್ಟ ಆಗ್ತದೆ. ಬಟ್ ಸುತ್ತಮುತ್ತ 115-20 ಹಳ್ಳಿನ ಸೇರಿಸ್ಕೊಂಡು ನಾನು ಹೆಚ್ಚಿಗೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು 250 ಮಾಡಲಿಕ್ಕೆ ಮಾಡಿದ್ರು ಸಮೇತ ಇಷ್ಟೊಂದು ಒಬ್ಬರೇ ಮೇಯರು, ಒಬ್ಬರೇ ಕಮಿಷನರು ಆಡಳಿತಾತ್ಮಕವಾಗಿ ನಿರ್ವಹಿಸಲಿಕ್ಕೆ ಕಷ್ಟ ಆಗ್ತದೆ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ಬೆಂಗಳೂರು ಹೆಸರೇ ಇಟ್ಕೊಂಡು ಅದನ್ನ 3 ಪಕ್ಷದವರು ಶಾಸಕರು ಇದಾರಲ್ಲ, ತೀರ್ಮಾನ ಮಾಡಿ ನಾವು ಇದಕ್ಕೊಂದು ಎಕ್ಸ್ಪರ್ಟ್ ಕಮಿಟಿ ಮಾಡಿ ಎಲ್ಲ ಮಾಡ್ಬಿಟ್ಟು ದಯವಿಟ್ಟು ಇಲ್ಲ ಆ ಕಮಿಟಿ ರಿಪೋರ್ಟ್ ಅನ್ನ ಮಾಡಿ. ಜಾರ್ಜ್ ಸಾಹೇಬ್ರ, ದಿಸ್ ಇಸ್ ದಿ ರೆಕಮೆಂಡೇಶನ್ ಆಫ್ ದಿ ಕಮಿಟಿ, ನಮ್ದು ಅಲ್ವೇ ಅಲ್ಲ. ಒಂದ್ ನಿಮಿಷ ಕೇಳಿ. 225 ನಾನು ಹೇಳ್ತಾ ಇದ್ದೀನಿ ಜಾಯಿಂಟ್ ಸೆಲೆಕ್ಟ್ ಕಮಿಟಿದು ರೆಕಮೆಂಡೇಶನ್ ನಾನು ಒಪ್ಕೊಳ್ತೀನಿ. ನಾನು ಹೇಳ್ತಾ ಇರೋದು ಅವ್ರು ರೆಕಮೆಂಡೇಶನ್ ಮಾಡಿದಾಗ ಈ ಒಂದೇ ಒಂದು ಮೇಯರ್ನ ಇಟ್ಕೊಂಡು ಒಂದೇ ಒಂದು ಕಮಿಷನ್ ಇಟ್ಕೊಂಡು 250 ವಾರ್ಡು ಈಗ 198 ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಬಿಡಿ ನಂಗೆ ಪ್ಲೀಸ್. ಅದರಿಂದ ದಯವಿಟ್ಟು ಇದು ಅಲ್ಲ, ನೀವು ಆ ಜಾಯಿಂಟ್ ಸೆಲೆಕ್ಟ್ ಕಮಿಟಿಗೆ ಆ ಎಕ್ಸ್ಪರ್ಟ್ ಕಮಿಟಿ ರಿಪೋರ್ಟ್ ಕೊಟ್ಟಿದ್ದೀರಾ ಇಲ್ಲ ನನಗೆ ಗೊತ್ತಿಲ್ಲ. ಇಲ್ಲ ಎರಡು ರಂಗರಾಜನ್ BS ಪಾಟೀಲ್ ಎರಡೂ ಕಮಿಟಿ ರಿಪೋರ್ಟ್ ಅನ್ನ ಜಾಯಿಂಟ್ ಕಮಿಟಿ ಮುಂದೆ ಪ್ಲೇಸ್ ಮಾಡಿದ್ದೀವಿ. ನಿಮ್ಮ ಪಕ್ಷದ ಅತ್ಯಂತ ಹಿರಿಯರಾದ ರಾಮಲಿಂಗ ರೆಡ್ಡಿ ಅವರು, ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡರು ಬಹಳ ಅಲ್ಲಿ ಆ ಕಮಿಟಿ ಸದಸ್ಯರಾಗಿದ್ದಾರೆ.
ಇದು ಎಲ್ಲಿ ಒಮ್ಮತಕ್ಕೆ ಬಂದಿದ್ದೀವಿ, ಬೆಂಗಳೂರು ಡಿವೈಡ್ ಮಾಡೋದು ಬೇಡ, ಝೋನ್ಸನ್ನು ಸ್ಟ್ರೆಂಥನ್ ಮಾಡೋಣ ಅಂತ ಒರಿಜಿನಲ್ ಬಿಲ್ಲಲ್ಲಿ ಹೇಳ್ತೀವಿ ನಾವು. ಮೇಜರ್ ಡಿಸಿಷನ್ಸ್ ಎಲ್ಲ ಝೋನ್ಸ್ ಮಾಡಬೇಕು. 8 ಝೋನ್ ಇರೋದು 12 ಮಾಡಬೇಕಾ 15 ಮಾಡಬೇಕಾ ಅನ್ನೋದು ಒಂದು ಚರ್ಚೆ. ನಾನು ಆ ಕಮಿಟಿಲಿರೋದ್ರಿಂದ ಅಪ್ರಸ್ತುತ ಆದರೂ ಹೇಳ್ತೀನಿ, 8 ಮಾಡಬೇಕಾ 15 ಮಾಡಬೇಕಾ ಅಂತ. ಆ್ಯಸ್ ಆನ್ ಟುಡೇ 8 ಝೋನ್ಸ್. ಆ ಝೋನಲ್ಲಿ ಕೂಡ ನಾವು ಸೀನಿಯರ್ ಆಫೀಸರ್ಸ್ ಹಾಕಬೇಕು. ಆ ಝೋನಲ್ಲಿ ಕೂಡ ಪ್ರಮುಖವಾದ ತೀರ್ಮಾನಗಳನ್ನೆಲ್ಲ ತಗೊಂಡು ಕಾರ್ಪೊರೇಷನ್ ಜವಾಬ್ದಾರಿನ ಕಡಿಮೆ ಮಾಡಬೇಕು. ಬ್ಯಾಂಗ್ಳೂರು ಸಿಟಿನ 4 ಭಾಗ ಮಾಡಿದ್ರೆ ನಾಳೆ ಆಡಳಿತಾತ್ಮಕ ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಒಕ್ಕೂರಲಿನ ತೀರ್ಮಾನಕ್ಕೆ ಬಂದು, ನಮ್ಮ ಮುಂದೆ ಏನಾಗಿದೆ ಸರ್, ತಕ್ಷಣ ವಿ ಹ್ಯಾವ್ ಟು ಗೋ ಫಾರ್ ಎಲೆಕ್ಷನ್. ಈಗ ನಮಗೇನಾದ್ರು ನಾವು ಇದನ್ನು ಈಗ ಹೈಕೋರ್ಟ್ ಮುಂದೆ ನಾವು ಹಿಂಗೆ ಡಿಲಿಮಿಟೇಷನ್ ಮಾಡಬೇಕು, ಅದಕ್ಕೊಬ್ರು ಕಮಿಷನ್ ನೇಮಿಸ್ಬೇಕಂತ ಕೊಡದೆ ಹೋದರೆ ನಮಗೆ ತಕ್ಷಣ ಎಲೆಕ್ಷನ್ ನೋಟಿಫಿಕೇಶನ್ ಆದರೆ ದಿ ಹೋಲ್ ಎಕ್ಸರ್ಸೈಸ್ ವಿಲ್ ಬಿಕಮ್ ಫುಟೈಲ್. ಅದಕ್ಕೆ ಕಮಿಟಿ ಏನು ತೀರ್ಮಾನ ಮಾಡಿದೆ, ಎಸ್ ವೆನ್ ವಿ ಆರ್ ಅಕ್ಸೆಪ್ಟೆಡ್ ಜಾಸ್ತಿ ಮಾಡಿ, ನಾಟ್ ನೆಸರ್ಲಿ 250. ನಾವು ನಿಮಗೆ ಕೇಳ್ತಿರೋದು ಮ್ಯಾಕ್ಸಿಮಮ್ ಆಫ್ 250 ಅಂದಿದ್ದೀವಿ. ನಿಮಗೆ ಮ್ಯಾಕ್ಸಿಮಮ್ ಆಫ್ 200, ಮಿನಿಮಮ್ ಆಫ್ 35 ಅಂತ ಮುನ್ಸಿಪಲ್ ಕಾಯ್ದೆಲಿತ್ತು. 35 ಮಿನಿಮಮ್ಮು, ಒಂದು 200 ಮ್ಯಾಕ್ಸಿಮಮ್ ಅಂತ. ನಾವು ಗೌರ್ಮೆಂಟ್ 225 ಓದ್ ಬಿಲ್ಲಲ್ಲಿ ಕೊಟ್ಟಿದ್ವಿ. ನಿಮ್ಮ ಪಕ್ಷದಿಂದ ಕೂತ್ಕೊಂಡು ಸದಸ್ಯರು ಎಲ್ಲ ಸೇರಿ, ಅಲ್ಲ ನಾನು ಆನೆಸ್ಟ್, ನೀವು ವಿಚಾರಿಸಿ, ಸ್ವಲ್ಪ ಪ್ಲೀಸ್ 250. ದಯವಿಟ್ಟು ಮಾಸ್ವಾಮಿಯವರೇ, ನಾನು ಅದಕ್ಕೆ ವಿರೋಧ ಮಾಡ್ತಾ ಇಲ್ಲ. ಈಗ ನಾನು ನಿಮಗೆ ನಾನು ಸ್ಪಷ್ಟಪಡಿಸ್ತಾ, ನಮ್ಮ ಪಕ್ಷದವರು ಇದ್ದಾರೆ, ಯುನಾನಿಮಸ್ ಆಗಿ ಡಿಸಿಷನ್ ತಗೊಂಡಿದ್ದಾರೆ, ನಾನು ಅದಕ್ಕೆ ವಿರೋಧ ಮಾಡ್ತಾ ಇಲ್ಲ. ನಾನೇನು ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ರೆ, ಇದು ನೀವು 250 ಮಾಡಿದ ಮೇಲೆ ಯಾವ ರೀತಿ ಆಡಳಿತಾತ್ಮಕವಾಗಿ ಅದು ನಡೆಸ್ತೀರಾ ಅಂತ ಕೇಳ್ತಾ ಇದ್ದೀನಿ ಹೊರತು ವಿರೋಧ ಮಾಡ್ತಾ ಇಲ್ಲ. ನಾನು ಫ್ರಾಂಕ್ ಆಗಿ ನಿಮ್ಗೆ ಹೇಳ್ಬಿಡ್ತೀನಿ, ದಿಸ್ ಈಸ್ ಟು ಸಿ ದಟ್ ದಿಸ್ ಎಲೆಕ್ಷನ್ ಹ್ಯಾಸ್ ಟು ಗೋ ಫಾರ್ವರ್ಡ್. ಅದರ್ವೈಸ್ 198 ಎಲೆಕ್ಷನ್ ಆಗುತ್ತೆ, ನಥಿಂಗ್ ವಿಲ್ ಚೇಂಜ್. ನೀವು ಇದು ಅಪ್ರೂವಲ್ ಕೊಟ್ಟರೆ ವಿ ಕ್ಯಾನ್ ಗೋ ಬಿಫೋರ್ ಹೈಕೋರ್ಟ್ ಆಫ್ ಕರ್ನಾಟಕ ಅನ್ನೋ ಒಂದು ಕಾರಣಕ್ಕೆ ತಂದಿದ್ದೀವಿ. ರೆಸ್ಟ್ ಆಫ್ ದಿ ಥಿಂಗ್ಸ್ ಆ ಕಮಿಟಿ ಕೂತ್ಕೊಳ್ಳಿ, ಚರ್ಚೆ ಮಾಡಲಿ, ನಮ್ದೇನು ಬಾಧ್ಯತೆ ಇಲ್ಲ. ಯಾಸ್ ನಮಗೀಗ ಇನ್ 2 days ಒಳಗೆ ನಾವು ಹೈಕೋರ್ಟ್ ಮುಂದೆ ಹೋಗ್ಲೇಬೇಕು ಸರ್. ನಾವು ಅಲ್ಲದೆ ಒಂದ್ ನಿಮಿಷ, ಬೇರೆ ಮಾರ್ಗನೇ ಇಲ್ದಲ್ಲ ಇದನ್ನ ತರೋದು ನಮ್ಮ ಸ್ಥಿತಿಲಿ ಇರಲಿಲ್ಲ. ಆ ಬಿಲ್ ಇದ್ದಾಗ ಪುರಸಭೆ ಆಕ್ಟ್ ಯಾಕೆ ತಂದ್ವಿ ಅಂದ್ರೆ ಟು ಸಿ ದಟ್ ಲೆಟ್ ಇಟ್ ಗೋ ಫಾರ್ವರ್ಡ್ ಅಂತ ದಯಮಾಡಿ ಒಪ್ಕೋಬೇಕು. ಪೂರ್ಣಿಮಾ ಏನೋ ಹೇಳ್ತಾಳೆ, ಒಂದ್ ನಿಮಿಷ. ಮೀಸಲಾತಿ ಬಗ್ಗೆ ಮಾತಾಡ್ಬೇಕು, ಅದಕ್ಕೆ ಅದೇ ಇಲ್ಲ ಈಗಿಲ್ರಿ, ಈಗಿಲ್ಲ. ಅವ್ರನ್ನ ರಿಸರ್ವೇಶನ್ ಬಗ್ಗೆ ಮಾತಾಡ್ಬೇಕು, ಅದೆಲ್ಲ ಈಗಿಲ್ಲ ಅಂತ. ಅವರೇ, ನಾವು ಒರಿಜಿನಲ್ ಬಿಲ್ ಅನ್ನ ಇಲ್ಲಿ ಇಡ್ತೀವಿ. ಬೆಂಗಳೂರು ಬೃಹತ್ ನಗರ ಪಾಲಿಕೆಗೆ ಒಂದು ಸಪರೇಟ್ ಬಿಲ್ ಬರ್ತಾ ಇದೆ. ಇಟ್ ವಿಲ್ ಬಿ ಔಟ್ಸೈಡ್ ಮುನ್ಸಿಪಲ್ ಕಾಯ್ದೆ ಅದು, ಮತ್ತೆ ನಗರ ಪಾಲಿಕೆ ಕಾಯ್ದೆಯಿಂದ ವಿಶೇಷವಾಗಿ ಬೆಂಗಳೂರಿಗೆ ಒಂದು ಕಾಯ್ದೆ ಇಟ್ಟಿದ್ದೀವಿ.